ಪ್ರಸಾದ್ ಶಾರದಾ ದಂಪತಿಗಳ ಒಂದು ದೊಡ್ಡ ಮಹಡಿ ಮನೆಯ ಕೆಳಗೆ ಸಾಯಂಕಾಲದ ವೇಳೆ ಕುಟುಂಬ ಸಭ್ಯರೆಲ್ಲ ವಿಶಾಲವಾದ ಹಾಲಲ್ಲಿ ಕೂತ್ಕೊಂಡು ಟೀ ಕುಡಿಯುತ್ತಾ ಮಾತಾಡ್ತಾ ಇರ್ತಾರೆ. ದೊಡ್ಡ ಮಗ ರಮೇಶ್, ಸೊಸೆ ಅನಾಮಿಕಾ, ಎರಡನೇ ಮಗ ಸುರೇಶ್, ಸೊಸೆ ಅವನಿ, ಮೂರನೇ ಮಗ ಅರುಣ್, ಸೊಸೆ ಅಂಜಲಿ ಎಲ್ಲರೂ ಹಾಯಾಗಿ ಮಾತನಾಡಿಕೊಳ್ಳುತ್ತಿರುವ ಸಮಯದಲ್ಲಿ ಅನಾಮಿಕಾ ಸೀರಿಯಸ್ ಆಗಿ ಒಂದು ವಿಷಯ ಅಲ್ಲಿಗೆ ತಗೊಂಡ್ಬರ್ತಾಳೆ. ಅತ್ತೆ, ಮಾವಯ್ಯ, ನಿಮ್ಮೆಲ್ಲರ ಜೊತೆ ನಾನೊಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ರಮೇಶ್ ಅವರ ಜೊತೆ ನಾನು ಒಂದು ವಾರದಿಂದ ಇದ್ರ ಬಗ್ಗೆ ಚರ್ಚಿಸ್ತಾ ಇದ್ದೀನಿ. ಈಗ ನಿಮ್ಮ ಮುಂದೆ ನನ್ನ ಆಲೋಚನೆ ಇಡಬೇಕು ಅಂತಿದ್ದೀನಿ. ಏನಮ್ಮ ಅದು ಅಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದೀಯಾ? ನಿಜಕ್ಕೂ ಆ ಮುಖ್ಯವಾದ ವಿಷಯವೇನು? ಏನಾದ್ರೂ ಹೊಸ ಸೀರೆ ಬೇಕಾ? ಮೊನ್ನೆನೆ ಅಲ್ವಾ ಅಮ್ಮ ರೇಷ್ಮೆ ಸೀರೆ ಕೊಂಡಿದ್ದು, ಮತ್ತೆ ಏನಾದ್ರೂ ಒಡವೆ ಮಾಡಿಸ್ಕೋಬೇಕು ಅಂತಿದ್ಯಾ? ಸಂಕೋಚವಿಲ್ಲದೆ ಕೇಳು, ನಮ್ಮ ಮನೆಯಲ್ಲಿ ಯಾವುದಕ್ಕೂ ಲೋಪವಿಲ್ವಲ್ಲ. ಅಯ್ಯೋ, ಅಂತದ್ದೇನೂ ಇಲ್ಲ ಅತ್ತೆ, ನನಗೆ ಎಂತಹ ಸೀರೆ ಒಡವೆ ಬೇಡ. ನನ್ನ ಉದ್ದೇಶನೇ ಬೇರೆ. ನಾನು MSc ಓದ್ಕೊಂಡಿದ್ದೆ ಅಲ್ಲ, ಮದುವೆ ಆದಾಗಿನಿಂದ ಮನೆಯಲ್ಲಿ ದಿನವೂ ಖಾಲಿಯಾಗಿ ಇರ್ತಾ ಇದ್ದೀನಿ. ನನ್ನ ಓದಿಗೆ ತಕ್ಕ ಹಾಗೆ ಮನೆಯಲ್ಲೇ ಇದ್ದು ಏನಾದ್ರೂ ಸ್ವಯಂ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಹಳ ಒಳ್ಳೆ ಆಲೋಚನೆ ಅಮ್ಮ ಅನಾಮಿಕಾ. ಹೆಣ್ಣು ಮಕ್ಕಳು ಓದ್ಕೊಂಡು ಮನೆಗೆ ಪರಿಮಿತವಾಗಬಾರ್ದು, ಆರ್ಥಿಕವಾಗಿ ಸ್ವತಂತ್ರವಾಗಿ ಬೆಳಿಬೇಕು ಅನ್ನುವ ವಿಷಯ ನನಗೆ ಬಹಳ ಸಂತೋಷವಾಗಿದೆ ಅಮ್ಮ. ಇಷ್ಟಕ್ಕೂ ಏನ್ ವ್ಯಾಪಾರ ಮಾಡೋಣ ಅಂತಿದ್ಯಾ? ಏನಾದ್ರೂ ಬೊಟಿಕ್ ಇಡ್ತೀಯಾ? ಹೊಲಿಗೆ ಮಿಷಿನ್ ಇಟ್ಕೋತೀಯಾ? ಇಲ್ಲ ಅಂದ್ರೆ ಆನ್ಲೈನ್ ನಲ್ಲಿ ಏನಾದ್ರೂ ಮಾಡ್ತೀಯಾ? ಅದೆಲ್ಲ ಅಲ್ಲ ಮಾವಯ್ಯ, ನಮ್ಮ ಮನೆ ಮಹಡಿ ಮೇಲೆ ಬಹಳ ಸ್ಥಳ ಖಾಲಿಯಾಗಿ ಬಿದ್ದಿದೆ ಅಲ್ಲ, ಸುಮಾರಾಗಿ 1,000 ಚದರ ಅಡಿ ಖಾಲಿಯಾಗಿದೆ. ಅಲ್ಲಿ ನಾನು ಮೀನುಗಳನ್ನ ಬೆಳೆಸುವ ವ್ಯಾಪಾರ ಮಾಡಬೇಕು ಅಂತ ನಿರ್ಣಯಿಸಿದ್ದೀನಿ. ಅದನ್ನು ಕೇಳುತ್ತಲೇ ಶಾರದಾ ಕೈಯಲ್ಲಿರುವ ಟೀ ಕಪ್ಪು ಕೆಳಗಿಟ್ಟು ಶಾಕ್ ಇಂದ ಸೊಸೆ ಕಡೆ ನೋಡುತ್ತಾಳೆ. ಮಿಕ್ಕವರು ಕೂಡ ಆಶ್ಚರ್ಯ ಹೋಗುತ್ತಾರೆ. ಏನೋ ಮೀನುಗಳ? ಅದು ನಮ್ಮ ಬಂಗ್ಲೆ ಮೇಲ? ನಿನ್ಗೇನಾದ್ರೂ ತಲೆ ಕೆಲಸ ಮಾಡ್ತಿದ್ಯಾ ಅನಾಮಿಕಾ? ನಮ್ಮದೇನೋ ಹಳ್ಳಿನ ಹಂಚಿನ ಮನೆನ? ಇಷ್ಟು ಬೆಲೆ ಬಾಳುವ ಮನೆ, ನೀನೇನೋ ಇದನ್ನ ಕೆರೆ ಅಂದ್ಕೊಂಡ್ಯಾ ಏನೋ? ನಿಜಕ್ಕೂ ಇಂಥ ಹುಚ್ಚು ಆಲೋಚನೆ ಹೇಗೆ ಬಂತೆ? ಹೌದು ಅಕ್ಕ, ಅತ್ತೆ ಹೇಳಿದ ನಿಜನೇ. ಮಾಡಿ ಮೇಲೆ ಮೀನ್ ಬೆಳೆಸೋದೇನೋ? ಅದು ನಿಜವಾಗಿ ಸಾಧ್ಯವಾಗುತ್ತಾ? ಒಂದು ವೇಳೆ ಮಾಡಿದರೂ ವಾಸನೆ ಬಂದ್ರೆ ಪಕ್ಕದ ಮನೆಯವ್ರೇನಂತಾರೆ? ನಮ್ಮ ಮರ್ಯಾದೆ ಹೋಗುತ್ತಲ್ವಾ? ಹಾಗೆ ತಕ್ಷಣ ಗಾಬರಿ ಆಗ್ಬೇಡಿ. ಅಕ್ಕ ತುಂಬಾ ಓದಿದ್ದಾಳೆ, ಏನೋ ಸುಮ್ಮನೆ ಈ ಮಾತು ಹೇಳಿರೋದಿಲ್ಲಲ್ಲ, ಏನೋ ಹೊಸ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇದ್ದಾಳಲ್ಲ. ಮೊದ್ಲು ಅವಳು ಹೇಳೋದೇನೋ ಎಲ್ಲ ಕೇಳಿಸ್ಕೊಳ್ಳೋಣ. ನೀನ್ ಹೇಳಕ್ಕ, ಹೇಗೆ ಮಾಡ್ತೀಯ ಇದನ್ನ? ಮೇಲಾಗಿ ಮಣ್ಣಿ ಹಾಕಿ ಏನಾದ್ರೂ ಕೆರೆ ಮಾಡ್ತೀಯಾ ಏನೋ? ಥ್ಯಾಂಕ್ಸ್ ಅಂಜಲಿ. ಅತ್ತೆ, ಅವನಿ, ದಯವಿಟ್ಟು ನಾನು ಹೇಳೋದನ್ನ ಪೂರ್ತಿಯಾಗಿ ಪ್ರಶಾಂತವಾಗಿ ಕೇಳಿ. ಇದು ಸಾಧಾರಣ ಪದ್ಧತಿಯಲ್ಲಿ ಊರಿನ ಹೊರಗೆ ಬೆಳೆಸುವ ಕೆರೆಗಳ ಮೀನಿನ ಸಾಗಾಣಿಕೆ ಅಲ್ಲ. ಇದರ ಸಾಕಾಣಿಕೆಯೇ ಬೇರೆ. ಇದನ್ನ ಮಣ್ಣಿನಿಂದ ಮಾಡರು. ಇದನ್ನ ಬಯೋಪ್ಯಾಕ್ ಟೆಕ್ನಾಲಜಿ ಅಂತಾರೆ. ಇದು ಇಸ್ರೇಲ್ ದೇಶದಲ್ಲಿ ಕಂಡು ಹಿಡಿದಿದ್ದಾರೆ. ಒಂದು ಆಧುನಿಕ ಪದ್ಧತಿಯಲ್ಲಿ ಕಡಿಮೆ ಸ್ಥಳದಲ್ಲಿ ಕಡಿಮೆ ನೀರಿನಿಂದ ಹೆಚ್ಚು ಮೀನುಗಳನ್ನು ಬೆಳೆಸುವ ಅತ್ಯುತ್ತಮ ವಿಧಾನವಿದು. ಆ ಇಸ್ರೇಲ್ ಏನೋ, ಈ ಟೆಕ್ನಾಲಜಿ ಏನೋ ನಂಗೆ ಗೊತ್ತಿಲ್ಲಮ್ಮ. ಮಾಡಿ ಮೇಲೆ ಮೀನುಗಳು ಬೆಳೆಸೋದೇನೋ ಕರ್ಮವಲ್ದೇ ಇದ್ರೆ ಮನೆಯೆಲ್ಲ ಕೆಟ್ಟ ವಾಸನೆ ಬರುತ್ತೆ. ಆ ಮೀನಿನ ವಾಸನೆಗೆ ನಾನಂತೂ ಮನೆಯಲ್ಲಿ 1 ನಿಮಿಷ ಕೂಡ ಇರಲಾರೆ. ಸುತ್ತಮುತ್ತಲಿನವರು ಕೂಡ ನಮ್ಮ ನೋಡಿ ನಗ್ತಾರೆ. ಪ್ರಸಾದ್ ಅವರ ಸೊಸೆ ಮಹಡಿ ಮೇಲೆ ಮೀನುಗಳು ಬೆಳೆಸ್ತಾ ಇದ್ದಾರೆ ಅಂತ ವ್ಯಂಗ್ಯ ಆಡ್ತಾರೆ. ನಮ್ಮ ಬಂಧುಗಳು ಯಾರಾದ್ರೂ ಬಂದ್ರು ಅಂದ್ಕೋ, ಅವರು ನಿಜಕ್ಕೂ ಮಹಡಿ ಮೇಲೆ ತಗೊಂಡು ಹೋಗಕ್ಕಾಗತ್ತಾ? ಅಮ್ಮ, ನೀನು ಮೊದಲು ಅನಾಮಿಕೆ ಹೇಳೋದನ್ನು ಕೇಳು. ಆಕೆ ಇದ್ರ ಬಗ್ಗೆ ಕಳೆದ 3 ತಿಂಗಳಿಂದ ಬಹಳ ರಿಸರ್ಚ್ ಮಾಡ್ತಾ ಇದ್ದಾಳೆ. ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ನಿಂದ ಬಯೋಪ್ಯಾಕ್ ಆನ್ಲೈನ್ ಕೋರ್ಸ್ ಕೂಡ ಪೂರ್ತಿ ಮಾಡಿದ್ದಾಳೆ. ಸರ್ಟಿಫಿಕೇಟ್ ಕೂಡ ಬಂದಿದೆ. ಈ ವಿಧಾನದಲ್ಲಿ ನಿಜಕ್ಕೂ ವಾಸನೆನೇ ಬರೋದಿಲ್ಲ. ರಿಸ್ಕ್ ಏನು ಕೇಳೋಣ? ಬೇಕಿದ್ರೆ ಕೆಳಗಡೆ ಅಂಗಳದಲ್ಲಿ ಏನಾದ್ರೂ ಮಾಡೋಣ, ತರಕಾರಿ ಬೆಳೆಸೋಣ. ಮಾಡಿ ಮೇಲೆ ನೀರು ನಿಲ್ಸಿದ್ರೆ ಮನೆ ಹಾಳಾಗುತ್ತಲ್ಲ. ಸ್ಲಾಬ್ ಲೀಕ್ ಆದ್ರೆ ನಾಳೆ ಲಕ್ಷಾಂತರ ಖರ್ಚು ಮಾಡದೆ ಮನೆ ರಿಪೇರಿ ಆಗಲ್ಲ. ಅಣ್ಣಯ್ಯ, ನಾನು ಮೊನ್ನೆ ಯೂಟ್ಯೂಬ್ ನಲ್ಲಿ ಕೂಡ ನೋಡಿದೆ, ಇದು ನಿಜವಾಗಿಯೇ ವರ್ಕ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿಯೇ ಇಲ್ಲ, ಪಕ್ಕದ ರಾಜ್ಯದಲ್ಲಿ ಕೂಡ ಬಹಳ ಜನ ಯುವಕರು ಮಹಡಿ ಮೇಲೆ ಟ್ಯಾಂಕ್ ಅನ್ನು ಕಟ್ಟಿ ತಿಂಗಳಿಗೆ ಲಕ್ಷಾಂತರ ಸಂಪಾದಿಸ್ತಾ ಇದ್ದಾರೆ. ಶಾರದಾ, ಸ್ವಲ್ಪ ನಿಧಾನ ಮಾಡು. ಸೊಸೆ ಏನೋ ಹೇಳ್ತಾ ಇದ್ದಾಳಲ್ಲ ಹೊಸದಾಗಿ. ಅಮ್ಮ ಅನಾಮಿಕಾ, ಸುರೇಶ್ ಅಂದ ಹಾಗೆ ಡ್ಯಾಬ್ ಲೀಕ್ ಆಗುವ ಪ್ರಮೇಯ ಇರುತ್ತಾ? ಮೇಲಾಗಿ ಆ ನೀರಿನ ವಾಸನೆ ಸಮಸ್ಯೆ ಹೇಗೆ ಪರಿಹಾರ ಮಾಡ್ತೀಯಾ? ನೀನು ಓದಿಕೊಂಡಿದ್ದರ ಪ್ರಕಾರ ನಮ್ಮೆಲ್ಲರಿಗೂ ವಿವರವಾಗಿ ಹೇಳುತ್ತಾಯಿ. ಮಾವಯ್ಯ, ನಾವು ಮಹಡಿ ಮೇಲೆ ನೀರನ್ನು ಬೇರೆಯಾಗಿ ಏನು ಸ್ಲ್ಯಾಬ್ ಮೇಲೆ ನಿಲ್ಸಲ್ಲ ಮಾವಯ್ಯ. ಇದಕ್ಕಾಗಿ ಪ್ರತ್ಯೇಕವಾದ ಟಾರ್ಪಲಿನ್ ಟ್ಯಾಂಕು ಸಿಕ್ಕುತ್ತೆ. ಅದು ಐರನ್ ಮೆಷಿಂದ ಸುತ್ತಿಟ್ಟು ಬಹಳ ದಪ್ಪವಾಗಿ ಬಹಳ ಸುರಕ್ಷಿತವಾಗಿರುತ್ತೆ. ಒಂದು ಟ್ಯಾಂಕು 10,000 ಲೀಟರ್ನ ಹಿಡ್ಕೊಳ್ಳಬಹುದು. ಒಂದು ಹನಿ ನೀರು ಕೂಡ ಸ್ಲ್ಯಾಬ್ ಮೇಲೆ ಬೀಳಲ್ಲ. ಆದ್ದರಿಂದ ಮಹಡಿ ಮೇಲೆ ಬೀಳುವ ಸಮಸ್ಯೆ ಏನಿದೆ ಇಲ್ಲಿ? ಸರಿ ಅಕ್ಕ, ಮಹಡಿ ಸೇಫ್ ಅಂದ್ಕೊಳ್ಳೋಣ. ಆದ್ರೆ ಮೀನುಗಳಂದ್ರೆ ಗಬ್ಬು ವಾಸನೆ ಬರುತ್ತಲ್ಲ, ಆ ವಾಸನೆ ವಿಷಯ ಏನು ಮತ್ತೆ? ಸಾಧಾರಣ ಮೀನುಗಳು ಕೆರೆಯಲ್ಲಿ ವ್ಯರ್ಥಗಳಿಂದ ನೀರಿನಲ್ಲಿ ಅಮೋನಿಯಾ ಅನ್ನುವ ಗ್ಯಾಸ್ ಹೆಚ್ಚಾಗಿ ವಾಸನೆ ಬರುತ್ತೆ.
ಮೀನುಗಳು ಸತ್ತು ಹೋಗುತ್ತೆ. ಆದರೆ ಈ ಬಯೋಪ್ಲಾಕ್ ಪದ್ಧತಿಯಲ್ಲಿ ನಾವು ಆ ನೀರಿನಲ್ಲಿ ಬೆಲ್ಲ ಮತ್ತು ಕೆಲವು ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾನ ಸೇರಿಸ್ತೀವಿ. ಈ ಬ್ಯಾಕ್ಟೀರಿಯಾ ಆ ಮೀನುಗಳ ವ್ಯರ್ಥಗಳನ್ನು ಅಮೋನಿಯನ್ನು ತಿಂದು ಜೀವಿಸುತ್ತೆ. ಹಾಗೆ ತಿಂದ ವ್ಯರ್ಥಗಳನ್ನು ತಿರುಗಿ ಪ್ರೋಟೀನ್ ಆಹಾರವಾಗಿ ಬದಲಾಯಿಸುತ್ತೆ. ಆ ಪ್ಯಾಕ್ ನ ಮತ್ತೆ ಮೀನುಗಳು ತಿನ್ನುತ್ತದೆ. ಇದರಿಂದ ಆಹಾರದ ಖರ್ಚು ಬಹಳ ಕಡಿಮೆ ಆಗುತ್ತೆ. ನೀರು ಯಾವಾಗಲೂ ಶುಭ್ರವಾಗಿಯೇ ಇರುತ್ತೆ. ನಿಜಕ್ಕೂ ದುರ್ವಾಸನೆ ಅನ್ನೋದೇ ಇರೋದಿಲ್ಲ. ಏನೋ ಇದೆಲ್ಲ ಕೇಳೋದಕ್ಕೆ ಪುಸ್ತಕದಲ್ಲಿ ಚೆನ್ನಾಗೇ ಇರುತ್ತೆ ಹೊರತು ನಾಳೆ ಆಚಾರದಲ್ಲಿ ಏನಾದ್ರೂ ಬದಲಾವಣೆ ಬಂತೆ ಅನ್ಕೋ ನಮ್ಮನೆ ನಾಶವಾಗಿ ಹೋಗುತ್ತೆ. ಆದ್ರೂ ನೀರು ಬದಲಾಯಿಸದೆ ಒಂದೇ ನೀರಿನಲ್ಲಿ 5-6 ತಿಂಗಳ ಹೊತ್ತು ಮೀನುಗಳು ಹೇಗೆ ಬದುಕುತ್ತೆ? ಉಸಿರಾಡದೆ ಸತ್ತೋಗಲ್ವಾ? ಅದೇ ಅತ್ತೆ, ಬಯೋಪ್ಲಾಕ್ನ ದೊಡ್ಡತನ ದಿನವೂ 24 ಗಂಟೆ ಏರಿಯೇಷನ್ ಮೋಟಾರ್ನಿಂದ ನೀರಿನಲ್ಲಿ ಆಕ್ಸಿಜನ್ ಕಳಿಸ್ತೀವಿ. ನೀರು ನಿಜಕ್ಕೂ ಬದಲಾಯಿಸುವ ಕೆಲಸವೇ ಇಲ್ಲ. 5 ತಿಂಗಳಲ್ಲಿ ತಿಲಿಪಿಯಲ್ ಅನ್ನುವ ಮೀನುಗಳು ಬೆಳೆದು ದೊಡ್ಡವಾಗುತ್ತವೆ. ಒಂದು ಸಲ ನಂಗೆ ಅವಕಾಶ ಕೊಟ್ಟು ನೋಡಿ ಅತ್ತೆ. ನನಗಂತೂ ಸೊಸೆ ಮಾತಿನ ಮೇಲೆ, ಆ ಟೆಕ್ನಾಲಜಿ ಮೇಲೆ ಪೂರ್ತಿಯಾಗಿ ನಂಬಿಕೆಯಾಗಿದೆ ಶಾರದಾ. ನಮ್ಮ ಮಕ್ಕಳೇನಾದ್ರೂ ಹೊಸದಾಗಿ ಸಾಧಿಸ್ತೀವಿ ಅಂದ್ರೆ ನಾವು ಆಧಾರವಾಗಿರ್ಬೇಕು. ಮಾಡೋದಕ್ಕೆ ಬಿಡು, ಬಂಡವಾಳ ನಾ ಕೊಡ್ತೀನಲ್ಲ. ಸರಿ ಸರಿ, ನನ್ ಮಾತ್ ಹೇಗೂ ಕೇಳಲ್ವಲ್ಲ, ನಿಮ್ಮ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಆದ್ರೆ ನಂದೊಂದು ಕಂಡೀಷನ್, ಆ ಮೇಲಿನಿಂದ ಒಂದು ಹನಿ ನೀರು ಕೆಳಗೆ ಬಿದ್ರು, ಮನೆಯಲ್ಲಿ ಒಂದು ಸಲ ಏನಾದ್ರೂ ಸ್ವಲ್ಪ ಮೀನಿನ ವಾಸನೆ ಬಂದ್ರು ಮರುಕ್ಷಣನೇ ಟ್ಯಾಂಕರ್ನೆಲ್ಲ ಕೊಯ್ದು ಬಿಸಾಕಿ ಆ ಮೀನುಗಳೆಲ್ಲ ತೆಗೆದು ಹೊರಗೆ ಬಿಸಾಕ್ತೀನಿ, ಹೇಳ್ತಾ ಇದ್ದೀನಿ. ಆ ನಂತರ ಅತ್ತೆ ಕೋಪಿಷ್ಟೆ ಅಂತ ಅನ್ಬೇಡಿ. ಸರಿ ಅತ್ತೆ, ಅದು ನನ್ ಜವಾಬ್ದಾರಿ, ನಿಮ್ಗೆ ಯಾವ ಕಷ್ಟನೂ ಬರಲ್ಲ. ಹಾಗಿರುವಾಗ ಮಾರನೇ ದಿನ ಬೆಳಗಿನ ಸಮಯದಲ್ಲಿ ಅನಾಮಿಕಾ, ರಮೇಶ್, ಸುರೇಶ್, ಅರುಣ್, ಅವನಿ, ಅಂಜಲಿ ಎಲ್ಲರೂ ಮಹಡಿ ಮೇಲೆ ಭೇಟಿಯಾಗುತ್ತಾರೆ. ನಾವು 10,000 ಲೀಟರ್ ಟ್ಯಾಂಕ್ ಜೊತೆ ಶುರು ಮಾಡೋಣ. ರಮೇಶ್ ಅವರೇ, ನೀವು ಟಾರ್ಪಲಿನ್ ಕವರ್ಸ್, ಐರನ್ ಮೆಶ್ ಆರ್ಡರ್ ಮಾಡಿ. ಸುರೇಶ್, ನೀನು pH ಮೀಟರ್ ಹಾಗೆ ಅಮೋನಿಯಾ ಟೆಸ್ಟ್ ಕಿಟ್, ಡಿಸಾಲ್ವ್ಡ್ ಆಕ್ಸಿಜನ್ ಮೀಟರ್ ಆನ್ಲೈನ್ ನಲ್ಲಿ ಬುಕ್ ಮಾಡಿಬಿಡು. ಏರಿಯೇಷನ್ ಪಂಪ್ಗಳು, ಪೈಪ್ಗಳು, ಅವುಗಳ ಎಲೆಕ್ಟ್ರಿಕಲ್ ಕನೆಕ್ಷನ್ ಜವಾಬ್ದಾರಿ ನಂದು. ಹೊತ್ತಿಗೆ ನಾನು ಒಂದು ಒಳ್ಳೆ ಆಕ್ಸಿಜನ್ ಪಂಪ್ ನೋಡಿದ್ದೀನಿ. ನಾನೇನ್ ಮಾಡ್ಬೇಕು ಅಕ್ಕ? ನೀನು ಅವನಿ ಸೇರಿ ನಾನು ಹೇಳಿದ ಪ್ರೋಬಯೋಟಿಕ್ ಪೌಡರ್, ಆರ್ಗಾನಿಕ್ ಬೆಲ್ಲ, ಕಲ್ಲಿನ ಉಪ್ಪು ಮಾರ್ಕೆಟ್ ಇಂದ ತಗೊಂಬನ್ನಿ. ಈ ವಾರದಲ್ಲಿ ಸೆಟಪ್ ಪೂರ್ತಿ ಮಾಡೋಣ. ಹಾಗೆ ಅಂದುಕೊಳ್ಳುತ್ತಲೇ ಒಂದು ವಾರದ ನಂತರ ಮಹಡಿ ಮೇಲೆ ಹಡಾಹುಡಿ ಶುರುವಾಗುತ್ತದೆ. ಎಲ್ಲರೂ ಸೇರಿ 2 ದೊಡ್ಡ ರೌಂಡ್ ಟ್ಯಾಂಕ್ ಗಳನ್ನ ಸೆಟ್ ಮಾಡುತ್ತಾರೆ. ಪೈಪ್ಗಳಿಂದ ಮೋಟಾರ್ ಆನ್ ಮಾಡಿ ನೀರನ್ನು ತುಂಬುತ್ತಾರೆ. ಅಬ್ಬಾ, ಈ ಐರನ್ ಮೆಶ್ ಕೆಳಗೆ ಇಡೋದು ಬಹಳ ಕಷ್ಟವಾಗಿದೆಪ್ಪ, ಕೈ ನೋವು ಬರ್ತಾ ಇದೆ. ಕಷ್ಟಪಟ್ರೆ ಅಲ್ವೇನೋ ಫಲ ಬರೋದು. ಅನಾಮಿಕಾ, 2 ಟ್ಯಾಂಕ್ಗಳಲ್ಲಿ ನೀರು ತುಂಬಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಮೊದಲು ಈ ನೀರಿನಲ್ಲಿರುವ ಕ್ಲೋರಿನ್ ಹೋಗ್ಬೇಕು. ಆದ್ರಿಂದ 24 ಗಂಟೆ ಈ ಆಕ್ಸಿಜನ್ ಮೋಟಾರ್ಗಳು ಆನ್ ಆಗಿ ಬಿಡಬೇಕು. ಆಗ ಕ್ಲೋರಿನ್ ಗಾಳಿಯಲ್ಲಿ ಬೆರೆತು ಹೋಗುತ್ತೆ. ಮಾರನೇ ದಿನ ಬೆಳಗಿನ ಸಮಯದಲ್ಲಿ ಅವನಿ ಆ ಕಲ್ಲುಪ್ಪು ತಗೊಂಬ. ಪ್ರತಿ ಟ್ಯಾಂಕ್ ಅಲ್ಲಿ 10 kg ಕಲ್ಲುಪ್ಪು ಸೇರಿಸಬೇಕು. ಇದು ಮೀನುಗಳಿಗೆ ರೋಗ ಬಾರದ ಹಾಗೆ ಕಾಪಾಡುತ್ತೆ. ಅಂಜಲಿ, ಬೆಲ್ಲ ತಗೊಂಬ. ಅದನ್ನ ಬಿಸಿ ನೀರಿನಲ್ಲಿ ಕರಗಿಸಿ ಪ್ರೋಬಿಟ್ ಬ್ಯಾಕ್ಟೀರಿಯಾ ಪೌಡರ್ನ ಕಲಿಸ್ಬೇಕು. ಬೆಲ್ಲ ಏನಕ್ಕಕ್ಕ ಬ್ಯಾಕ್ಟೀರಿಯಾಕ್ಕೆ? ಅವಕ್ಕೆ ಸ್ವೀಟ್ ಅಂದ್ರೆ ಇಷ್ಟನಾ? ಹಾಗಲ್ಲ ಅವನಿ, ಬ್ಯಾಕ್ಟೀರಿಯಾ ಬೆಳಿಬೇಕು ಅಂತಂದ್ರೆ ಕಾರ್ಬನ್ ಸೋರ್ಸ್ ಬೇಕು. ಬೆಲ್ಲದಲ್ಲಿ ಕಾರ್ಬನ್ ಹೆಚ್ಚಾಗಿರುತ್ತೆ. ಮೀನುಗಳ ವ್ಯರ್ಥದಲ್ಲಿ ನೈಟ್ರೋಜನ್ ಇರುತ್ತೆ. ಈ ಕಾರ್ಬನ್ ನೈಟ್ರೋಜನ್ ನ ಬ್ಯಾಲೆನ್ಸ್ ಮಾಡಿದ್ರೆ ಬಹಳ ಬದುಕುತ್ತೆ. ಈಗ ಈ ಬೆಲ್ಲ ಮಿಶ್ರಣವನ್ನು ಟ್ಯಾಂಕ್ ಅಲ್ಲಿ ಹಾಕಿ ಒಂದು 10 ದಿನ ಬಿಟ್ಟುಬಿಟ್ರೆ ನೀರು ತಿಳಿ ಗೋಧಿ ಬಣ್ಣದಲ್ಲಿ ಬದಲಾಗತ್ತೆ. ಆಗ್ಲೇ ಇದು ಬಯೋಪ್ಯಾಕ್ ನೀರಾಗುತ್ತೆ. ಹಾಗಿರುವಾಗ ಆಟೋದಲ್ಲಿ ಆಕ್ಸಿಜನ್ ಪ್ಯಾಕೆಟ್ಗಳು, ಸಾವಿರಾರು ಚಿಕ್ಕ ಮೀನಿನ ಮರಿಗಳು ಬರುತ್ತವೆ. ಅತಿಗೆ ಮೀನಿನ ಮರಿಗಳು ಬಂತು. ಡೈರೆಕ್ಟ್ ಆಗಿ ಟ್ಯಾಂಕ್ ಅಲ್ಲಿ ಹಾಕೋಣ, ಕವರ್ ಬಿಚ್ಚಿ. ಬೇಡ ಅರುಣ್, ಹಾಗೆ ತಕ್ಷಣ ಬಿಟ್ರೆ ನೀರಿನ ಉಷ್ಣಾಗ್ರತೆಯಲ್ಲಿ ಬದಲಾವಣೆಯಿಂದ ಮೀನುಗಳು ಶಾಕ್ ಗೆ ಗುರಿಯಾಗಿ ಸಾಯಬಹುದು. ಮೊದಲು ಆ ಕವರ್ ಅನ್ನ ತೆಗೆದು ಟ್ಯಾಂಕ್ ನೀರಿನ ಮೇಲೆ ಒಂದು ಅರ್ಧ ಗಂಟೆ ಹೊತ್ತು ತೇಲೋದಕ್ಕೆ ಬಿಡು. ಆ ನಂತರ ನಿಧಾನವಾಗಿ ಎಲ್ಲ ತೆಗೆದು ನೀರಲ್ಲಿ ಬಿಡೋಣ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಮಹಡಿ ಮೇಲೆ ಮೋಟಾರ್ಗಳ ಸೌಂಡ್ ಕೆಳಗಡೆ ಹಾಲ್ನಲ್ಲಿ ಕೇಳಿಸಿ ಶಾರದಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ, 15 ದಿನ ಆಗ್ತಾ ಇದೆ ಈ ಮೀನುಗಳ ಗಲಾಟೆ ಶುರುವಾಗಿ. ಮೇಲಾಗಿ ವಾಸನೆ ಗಮ್ಮನತ್ತೇನೋ. ಈ ದಿನ ಹೇಗಾದ್ರೂ ಹೋಗಿ ನೋಡ್ಬೇಕು. ನನ್ನ ಮೂಗಿಗೆ ಬಟ್ಟೆ ಕಟ್ಕೊಂಡು ಹೋಗ್ತೀನಿ ಎನ್ನುತ್ತಾ ಅತ್ತೆಯವರು ಮೂಗಿಗೆ ಬಟ್ಟೆ ಕಟ್ಟಿಕೊಂಡು ಮೆಟ್ಟಿಲು ಹತ್ತುವುದನ್ನು ನೋಡಿ ಅವನಿ, ಅಂಜಲಿ ಕೂಡ ಕುತೂಹಲದಿಂದ ಅವಳ ಹಿಂದೆ ಹೋಗುತ್ತಾರೆ. ಅಲ್ಲಿ ಅನಾಮಿಕಾ ಟ್ಯಾಂಕ್ ಅಲ್ಲಿ ನೀರನ್ನು ಒಂದು ಚಿಕ್ಕ ಟೆಸ್ಟ್ ಟ್ಯೂಬ್ ಅಲ್ಲಿ ತೆಗೆದುಕೊಂಡು ಪರೀಕ್ಷೆ ಮಾಡುತ್ತಾ ಒಂದು ಫ್ಲಾಸ್ಕ್ ನಲ್ಲಿ ನೀರು ಸುರಿದು ಟೆಸ್ಟ್ ಮಾಡ್ತಾ ಇರ್ತಾಳೆ. ಏನೇ ಅನಾಮಿಕಾ, ಏನ್ ಮಾಡ್ತಾ ಇದೀಯಾ? ಅದೇನು ವೇಷಗಳು, ಬಣ್ಣ ಬಣ್ಣದ ನೀರು, ನೀನೇನಾದ್ರೂ ಸೈಂಟಿಸ್ಟ್ ಏನು? ಬನ್ನಿ ಅತ್ತೆ, ಅವನಿ, ಅಂಜಲಿ, ಇಲ್ಲಿ ನೋಡಿ. ಈ ವಾಟರ್ ಟೆಸ್ಟಿಂಗ್ ಕಿಟ್ ನಲ್ಲಿ ನೀರಿನಲ್ಲಿ ಅಮೋನಿಯಾ pH ಸ್ಥಾಯಿ ಹೇಗಿದೆಯೋ ದಿನವೂ ಬೆಳಿಗ್ಗೆ ಚೆಕ್ ಮಾಡಬೇಕು.
ಅಮೋನಿಯಾ 0 ಆಗಿದೆ, pH 7.5 ಇದೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ನಿಜಾನೇ ಅತ್ತೆಯೇ, ನಿಜಕ್ಕೂ ಇಲ್ಲಿ ಮೀನುಗಳ ವಾಸನೆ ಬರ್ತಾ ಇಲ್ಲ, ಏನೋ ಮಣ್ಣಿನ ವಾಸನೆ ಬರ್ತಾ ಇದೆ ಅಷ್ಟೇ. ನೋಡಿದ್ರ ಅತ್ತೆ, ನಾನು ಮೊದ್ಲೇ ಹೇಳಿದ್ದೆ ಅಕ್ಕ ಏನ ಪ್ಲಾನು ಸೂಪರ್ ಅಂತ. ಹೌದೇ, ಬಹಳ ಆಶ್ಚರ್ಯವಾಗಿದೆಯೇ. ಮೇಲಾಗಿ ಈ ನೀರು ಮಣ್ಣಿನ ಬಣ್ಣದಿಂದ ಕೆಂಪಾಗಿದ್ರು ಎಲ್ಲೂ ಕೊಳೆತ ವಾಸನೆನೇ ಇಲ್ಲ. ನಿಜಕ್ಕೂ ಇದೇನು ಮಾಯೆ? ಮಾಯ ಅಲ್ಲ ಅತ್ತೆ, ಸೈನ್ಸು. ಆಗ ಶಾರದಾ ನಿಧಾನವಾಗಿ ಹೋಗಿ ಕೈಯಿಂದ ಕೆಲವು ಕಾಳುಗಳನ್ನು ಟ್ಯಾಂಕ್ ಒಳಗೆ ಹಾಕುತ್ತಾಳೆ. ತಕ್ಷಣ ಸಾವಿರಾರು ಮೀನುಗಳು ನೀರಿನ ಮೇಲೆ ಎಗರುತ್ತಾ ಹಾರುತ್ತಾ ಚುರುಕಾಗಿ ಆಹಾರ ತಿನ್ನುತ್ತಾ ಇರುತ್ತದೆ. ಅದನ್ನು ನೋಡಿ ಶಾರದಳ ಮುಖದಲ್ಲಿ ಆನಂದ. ಅರರೆ, ಸಖತ್ತಾಗಿದೆಯೇ. ಮೀನುಗಳು ಬಹಳ ಚೆನ್ನಾಗಿ ಬೆಳೀತಾ ಇದೆ, ಬಹಳ ಚುರುಕಾಗಿ ಇದೆ ಈ ಮೀನಿನ ಮರಿಗಳು. ಆದ್ರೆ ನನ್ನ ಅನುಮಾನ ಏನಂದ್ರೆ, ನಿಜಕ್ಕೂ ಇವು ಬೆಳಿತಾವ, ಲಾಭ ಬರುತ್ತೆ ಅಂತ್ಯಾ? ಖಚಿತವಾಗಿ ಅತ್ತೆ, ಈ ತಿಲಿಪಿಯ ಮೀನುಗಳು ಬಹಳ ವೇಗವಾಗಿ ಆರೋಗ್ಯವಾಗಿ ಬೆಳೆಯುತ್ತೆ. ದಿನವೂ 2 ಹೊತ್ತು ಸಮಯಕ್ಕೆ ಆಹಾರವಾಗಿ ನೀರಿನ ಅರ್ಹತೆ ಕಾಪಾಡಿಕೊಂಡ್ರೆ 5-6 ತಿಂಗಳಲ್ಲಿಯೇ ಒಂದೊಂದು ಮೀನು ಅರ್ಧ ಕೆಜಿ ಭಾರವಾಗುತ್ತೆ. ಅಮ್ಮ, ಇವು ಬೆಳೆಬೇಕು ಅಂದ್ರೆ 24 ಗಂಟೆ ಆಕ್ಸಿಜನ್ ಇರಬೇಕು. ಕರೆಂಟ್ ಹೋದ್ರೂ ಕಷ್ಟವಿಲ್ಲದ ಹಾಗೆ ಪವರ್ಫುಲ್ ಇನ್ವರ್ಟರ್ ನ ಬ್ಯಾಟ್ರಿ ಕೂಡ ಸೆಟ್ ಮಾಡಿದೀವಿ. ಇನ್ನು ನಮಗೆ ಸೋಲೇ ಇಲ್ಲ. ಸರಿ ಬಿಡು, ನಿಮ್ಮ ಆತ್ಮವಿಶ್ವಾಸ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ನಂಬಿಕೆ ಬರ್ತಾ ಇದೆ. ಮತ್ತೆ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಹೊರಗಡೆ ಭಯಂಕರವಾದ ಮಳೆ, ಮಿಂಚು, ಕರೆಂಟ್ ಹೋಗುತ್ತದೆ. 2 ಗಂಟೆಯ ನಂತರ ಇನ್ವರ್ಟರ್ ಕೂಡ ಕೂಗೋದಕ್ಕೆ ಶುರುವಾಗುತ್ತದೆ. ಕುಟುಂಬವೆಲ್ಲ ಗಾಬರಿಯಿಂದ ಮಾಡಿ ಮೇಲೆ ಬರುತ್ತಾರೆ. ಅಯ್ಯೋ, ಇನ್ವರ್ಟರ್ ಬ್ಯಾಟರಿ ಆಗಿ ಹೋಗ್ತಾ ಇರೋ ಹಾಗಿದೆ. ಮೋಟಾರ್ ನಿಂತು ಹೋದ್ರೆ ಅರ್ಧ ಗಂಟೆಯಲ್ಲಿ ಆಕ್ಸಿಜನ್ ಕಡಿಮೆ ಆಗಿ ಮೀನುಗಳೆಲ್ಲ ಸತ್ತು ಹೋಗುತ್ತೆ. ಇಷ್ಟು ದಿನದ ಕಷ್ಟ ವೃಥ ಆಗುತ್ತೆ. ರಮೇಶ್ ಅವರೇ, ಅರುಣ್, ಜನರೇಟರ್ ಏನಾದ್ರೂ ಆನ್ ಮಾಡೋಕ್ಕಾಗುತ್ತಾ? ಅಣ್ಣಯ್ಯ, ನಮ್ಮ ಹತ್ರ ಪೋರ್ಟಬಲ್ ಜನರೇಟರ್ ಇಲ್ಲ. ಆದ್ರೆ ನಾನೊಂದು ಬ್ಯಾಕಪ್ಗಾಗಿ ಒಂದು 12 ವೋಲ್ಟ್ DC ಆಕ್ಸಿಜನ್ ಪಂಪ್ ತಂದಿದ್ದೀನಿ. ತಕ್ಷಣ ನಮ್ಮ ಕಾರ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ತಗೊಂಡ್ಬರ್ತೀನಿ. ಸುರೇಶ್, ನೀನು ಬಂದ್ಬಿಡು, ನನಗೆ ಸ್ವಲ್ಪ ಸಹಾಯ ಮಾಡು. ಹಾಗೆ ಅಂದುಕೊಳ್ಳುತ್ತಾ 10 ನಿಮಿಷದಲ್ಲೇ ಅರುಣ್, ಸುರೇಶ್ ಆ ಮೋಟಾರ್ ಅನ್ನು ತಂದು ಟ್ಯಾಂಕಿಗೆ ಕನೆಕ್ಟ್ ಮಾಡ್ತಾರೆ. ನೀರಿನಲ್ಲಿ ಮತ್ತೆ ಗುಳ್ಳೆಗಳು ಬರಲಿಕ್ಕೆ ಶುರುವಾಗುತ್ತದೆ. ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾಳೆ. ಥ್ಯಾಂಕ್ಸ್ ಅರುಣ್, ಥ್ಯಾಂಕ್ಸ್ ಸುರೇಶ್, ನೀವು ಸರಿಯಾದ ಟೈಮ್ಗೆ ಸಹಾಯ ಮಾಡಿದ್ದೀರಾ, ನಮ್ಮ ಬಯೋ ಟ್ಯಾಂಕ್ ನ ಕಾಪಾಡಿದ್ದೀರಾ. ಹಾಗಿರುವಾಗ 6 ತಿಂಗಳ ನಂತರ ಮಹಡಿ ಮೇಲೆ ಹಬ್ಬದ ವಾತಾವರಣ. ಪ್ರಸಾದ್, ಶಾರದಾ, ರಮೇಶ್, ಸುರೇಶ್, ಅರುಣ್, ಅವನಿ, ಅಂಜಲಿ ಎಲ್ಲರೂ ಮಹಡಿ ಮೇಲೆ ಸಂಭ್ರಮದಿಂದಿರುತ್ತಾರೆ. ಹೋಲ್ಸೇಲ್ ವ್ಯಾಪಾರಿಗಳು ಅವರ ಚಿಕ್ಕ DCM ವ್ಯಾನ್ ನಿಂದ ಮನೆಗೆ ಸೇರಿಕೊಳ್ಳುತ್ತಾರೆ. ಒಂದೊಂದು ಮೀನು ಎಷ್ಟು ಆರೋಗ್ಯದಿಂದ ಮಿಂಚುತ್ತಾ ಅರ್ಧ ಕೆಜಿಯಿಂದ 3/4 ಕೆಜಿವರೆಗೂ ತೂಗುತ್ತದೆ. ಸುರೇಶ್, ಅರುಣ್ ವ್ಯಾಪಾರಿಗಳ ಜೊತೆ ಸೇರಿ ಡಿಜಿಟಲ್ ಸ್ಕೇಲ್ ಮೇಲೆ ಅಲ್ಲಿ ಭಾರವನ್ನು ನೋಡಿಕೊಳ್ಳುತ್ತಾರೆ. ಆಗ ವ್ಯಾಪಾರಿ ಪ್ರಸಾದ್ ಜೊತೆ, ನಿಮ್ಮ ಸೊಸೆಯರು ಬಹಳ ಅದ್ಭುತವಾಗಿ ಮೀನನ್ನ ಬೆಳೆಸಿದ್ದಾರೆ. ನಾವು ಎಷ್ಟೋ ಮೀನುಗಳನ್ನ ನೋಡಿದೀವಿ, ಆದ್ರೆ ಇಷ್ಟು ಕ್ಲೀನ್ ಆಗಿ ಎಲ್ಲಿಯೂ ಏಟುಗಳು, ರೋಗಗಳು ಇರದೇ ಇರುವ ಮೀನುಗಳನ್ನು ನೋಡುವುದು ಬಹಳ ಅಪರೂಪ. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮೀನುಗಳಿಗೆ ಈ 2 ಟ್ಯಾಂಕ್ ಇಂದ ಸೇರಿ ಸುಮಾರಾಗಿ 10,000 ಕೆಜಿವರೆಗೂ ಬಂದಿದೆ. ನೋಡಿದ್ಯಾ ಶಾರದಾ, ನಮ್ಮ ಮಹಡಿ ಮೇಲೆ ಟನ್ನುಗಳಷ್ಟು ಮೀನುಗಳನ್ನ ಬೆಳೆಸಿದ್ದಾಳೆ ನಮ್ಮ ಸೊಸೆ. ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನಿ. ತಗೊಳ್ಳಿ ಸರ್, ನಾವು ಮಾತನಾಡಿಕೊಂಡ ರೇಟು ಕೆಜಿಗೆ 150 ರೂಪಾಯಿ ಪ್ರಕಾರ ನಿಮ್ಮ ದುಡ್ಡೆಲ್ಲ ಸೇರಿ 1,50,000 ಈ ದುಡ್ಡನ್ನ ನೀವು ಇಟ್ಕೊಳ್ಳಿ. ಹಾಗೆ ಹೇಳಿ ವ್ಯಾಪಾರಿ ಹೊರಟು ಹೋಗುತ್ತಲೇ ರಮೇಶ್ ಆ ದುಡ್ಡನ್ನು ತೆಗೆದುಕೊಂಡು ಅನಾಮಿಕಳ ಕೈಯಲ್ಲಿ ಇಡ್ತಾನೆ. ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಹೋಗಿ ಅತ್ತೆ ಶಾರದಳ ಕೈಯಲ್ಲಿ ಇಡ್ತಾಳೆ. ಇದು ನಮ್ಮ ಮೊದಲ ಆದಾಯ ಅತ್ತೆ, ನಾವೆಲ್ಲರ ಕಷ್ಟ ಇದರ ಹಿಂದಿದೆ, ನೀವು ಆಶೀರ್ವದಿಸಿ. ಏನಮ್ಮ ಅನಾಮಿಕಾ, ಇದು ನಿನ್ನ ಕಷ್ಟ, ನಿನ್ನ ಬುದ್ಧಿಬಲ. ಆ ದಿನ ನಾನು ವಾಸನೆ ಬಂದ್ರೆ ಮನೆ ಹಾಳಾಗುತ್ತೆ, ಪಕ್ಕದ ಮನೆಯವರು ನಗ್ತಾರೆ ಅಂತ ಅರ್ಚಿದೆ ಅಲ್ಲಮ್ಮ, ನಿನಗೆಷ್ಟು ಕಷ್ಟ ಕೊಟ್ಟೆ. ಆದ್ರೆ ನೀನು ನನ್ನ ಮಾತಿಗೆ ಭಯಪಡದೆ, ಕೋಪ ಮಾಡಿಕೊಳ್ಳದೆ, ಎಷ್ಟೋ ಸಹನೆಯಿಂದ ಛಲದಿಂದ ಈ ಕೆಲಸ ಮಾಡಿ ವಿಜಯ ಸಾಧಿಸಿದ್ಯಾ. ಈ ದುಡ್ಡು ನನ್ನ ಕೈಯಲ್ಲಿ ಇಡೋದಲ್ಲಮ್ಮ, ಇದಕ್ಕೆ ಪೂರ್ತಿಯಾದ ಹಕ್ಕುದಾರಳು ನೀನೇ ಅಮ್ಮ. ನನ್ನನ್ನು ಕ್ಷಮಿಸೋಕ್ಕ. ಮೊದಲಲ್ಲಿ ನಾನು ಕೂಡ ಅತ್ತೆ ಹಾಗೆ ಭಯಪಟ್ಟೆ, ನಿನಗೆ ಆಧಾರವಾಗಿ ನಿಲ್ಲಿಲ್ಲ. ಆದ್ರೆ ನೀನು ಈ ದಿನ ನಮ್ಮನ್ನು ಗರ್ವ ಪಡುವ ಹಾಗೆ ಮಾಡಿದ್ಯಾ. ಹೌದು ಅಕ್ಕ, ನೀನು ನಮ್ಮೆಲ್ಲರಿಗೂ ದೊಡ್ಡ ಇನ್ಸ್ಪಿರೇಷನ್ ಅಕ್ಕ. ಮನೆಯಲ್ಲಿ ಖಾಲಿಯಾಗಿ ಕೂತ್ಕೊಂಡು ಟಿವಿ ಸೀರಿಯಲ್ಸ್ ನೋಡೋದಕ್ಕಿಂತ ಇಂತಹದನ್ನ ಮಾಡಿದರೆ ಮೈಂಡ್ ಎಷ್ಟು ಆಕ್ಟಿವ್ ಆಗಿರುತ್ತೋ ಗೊತ್ತಾಗುತ್ತೆ. ನಮ್ಮ ಗೃಹಿಣಿಗೆ ಒಳ್ಳೆ ದಾರಿ ತೋರಿಸಿದ್ಯಾತಿಗೆ. ನಾವು ಕೂಡ ಹೊರಟು ಹೋಗಿ ಏನಾದ್ರೂ ಸ್ವಂತವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿದ್ಯಾ ಶಾರದಾ, ಓದಿಕೊಂಡ ಸೊಸೆ ಮನೆಗೆ ಬಂದರೆ ಮನೆಯೇ ಅಲ್ಲ, ಆ ಮನೆಯ ಮಹಡಿ ಕೂಡ ಕನಕವರ್ಷ ಸುರಿಸುತ್ತದೆ. ನಮ್ಮ ಮನೆಗೆ ಅನಾಮಿಕಾ ರೂಪದಲ್ಲಿ ಮಹಾಲಕ್ಷ್ಮಿ ಬಂದಿದ್ದಾಳೆ. ಆ ಸಮಯದಲ್ಲಿ ಅಕ್ಕಪಕ್ಕದವರೆಲ್ಲ ಪ್ರಸಾದನ ಮನೆಗೆ ಬರುತ್ತಾರೆ. ಬಂಗಲೆಯ ಮೇಲೆ ಮೀನುಗಳನ್ನು ಬೆಳೆಸಿ 6 ತಿಂಗಳಲ್ಲಿಯೇ ಲಕ್ಷದಲ್ಲಿ ಲಾಭ ತೆಗೆದುಕೊಂಡು ಬಂದಿದ್ದಾರೆ ಅಂತ ಊರೆಲ್ಲರಿಗೂ ತಿಳಿಯುತ್ತದೆ. ಎಲ್ಲರೂ ಆಶ್ಚರ್ಯದಿಂದ ಅನಾಮಿಕಳನ್ನು ಮಾತಾಡಿಸೋದಿಕ್ಕೆ ಬರ್ತಾರೆ. ನಿಜವೇನಾ ಶಾರದಕ್ಕ, ನಿಮ್ಮ ಸೊಸೆ ಮಹಡಿ ಮೇಲೆ ಮೀನುಗಳು ಬೆಳೆಸಿದ್ಲಂತಲ್ಲ, ಮನೆಯೆಲ್ಲ ವಾಸನೆ ಬರ್ಲಿಲ್ವಾ? ಇದು ಹೇಗೆ ಸಾಧ್ಯವಾಯ್ತು?
ವಾಸನೆಯಲ್ಲಿ ಬರುತ್ತೆ ಹುಚ್ಚಿ. ಬನ್ನಿ ಬನ್ನಿ, ಮೇಲಕ್ಕೆ ಹೋಗಿ ನೋಡಿ ನನ್ನ ಸೊಸೆಯ ಬುದ್ಧಿವಂತಿಕೆ. ಮೊದಲು ನಾನು ಕೂಡ ನಿಮ್ ಹಾಗೆ ಭಯಪಟ್ಟೆ, ಆದ್ರೆ ನನ್ನ ಸೊಸೆ ಬಯೋಪ್ಯಾಕ್ ಅನ್ನುವ ದೊಡ್ಡ ಟೆಕ್ನಾಲಜಿ ಉಪಯೋಗಿಸಿದ್ಲು. ನಿಜವಾಗಿ ಗ್ರೇಟು ನಿಮ್ಮ ಸೊಸೆ. ಮಾಮೂಲಾಗಿ ಮಹಡಿ ಮೇಲೆ ಇಂಥ ದೊಡ್ಡ ವ್ಯಾಪಾರ ಮಾಡಬಹುದು ಅಂತ ನಮಗೂ ಈಗ್ಲೇ ತಿಳಿತು. ನಾಳೆ ನಮ್ಮ ಹುಡುಗಿನ ಕಳಿಸ್ತೀನಿ, ಸ್ವಲ್ಪ ಟೆಕ್ನಾಲಜಿ ಏನಾದ್ರೂ ಕಲ್ಸ್ಬಿಡಿ. ತಪ್ಪದೆ. ನನ್ನ ಸೊಸೆ ಮಹಾಲಕ್ಷ್ಮಿ. ಹೆಣ್ಣು ಮಕ್ಕಳು ಅಡಿಗೆ ಮನೆಗೆ ಸೌಟು ತಿರುಗಿಸೋದಕ್ಕೆ ಪರಿಮಿತವಲ್ಲ. ಅವರ ತಲೆ ಕೆಲಸ ಮಾಡಿದ್ರೆ ಮನೆಯಲ್ಲಿ ಇರುವ ಪ್ರಪಂಚವನ್ನು, ಹೊಸ ಟೆಕ್ನಾಲಜಿಯನ್ನ ಜಯಿಸಬಲ್ಲರು ಅಂತ ನಿರೂಪಿಸಿದ್ದಾಳೆ. ಇನ್ನು ಮೇಲಿಂದ ನಮ್ಮ ಬಂಗಲೆ ಮೇಲೆ 3-4 ಟ್ಯಾಂಕ್ಗಳು ಕೂಡ ತಯಾರು ಮಾಡಿ ಈ ವ್ಯಾಪಾರವನ್ನು ಇನ್ನೂ ಬೆಳೆಸ್ತೀವಿ. ನನ್ನ ಇಬ್ಬರು ಸೊಸೆಯರು ಅವನಿ, ಅಂಜಲಿ ಕೂಡ ಅನಾಮಿಕಳ ಜೊತೆಯಾಗಿರ್ತಾರೆ. ಏನಂತೀಯ ಅನಾಮಿಕಾ? ತಪ್ಪದೇ ಅತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಕುಟುಂಬ ಒತ್ತಾಸೆಯಾಗಿದ್ದರೆ ಏನಾದ್ರೂ ಸಾಧಿಸಬಹುದು. ನೋಡಿದ್ರಲ್ಲ, ಒಂದು ಒಳ್ಳೆ ಆಲೋಚನೆ. ಅದಕ್ಕೆ ಸರಿಯಾಗಿ ಆಧುನಿಕ ಸಾಂಕೇತಿಕ ಪರಿಜ್ಞಾನವಿದ್ದರೆ ಅಸಾಧ್ಯವಾಗಿರುವುದು ಏನೂ ಇಲ್ಲ. ಅತ್ತೆಯವರ ಅನುಮಾನವನ್ನು ಸೊಸೆ ತನ್ನ ವಿಜಯದಿಂದ ಹೇಗೆ ತೊಲಗಿಸಿದಳೋ, ನಮ್ಮ ಕುಟುಂಬ ಸಂತೋಷಕ್ಕೆ ಇದಕ್ಕಿಂತ ಏನು ಬೇಕು? ಹಾಗೆ ಅನಾಮಿಕಾ ತನ್ನ ಗಂಡ ರಮೇಶ್ ವಾರಗಿತ್ತಿಯರ ಕಡೆ ಸಂತೋಷದಿಂದ ನೋಡುತ್ತಾಳೆ. ಆ ಊರಿನಲ್ಲಿ ಈಗ ಅನಾಮಿಕಳ ಕುಟುಂಬದಲ್ಲಿರುವ ಮಹಿಳೆಯರೆಲ್ಲ ಎಲ್ಲರಿಗೂ ಒಂದು ಆದರ್ಶವಾಗಿ ಕಾಣಿಸುತ್ತಾರೆ. ಎಲ್ಲರೂ ಸಂತೋಷದಿಂದ ನಗುತ್ತಾ ಇರುವಾಗ ಕತೆ ಮುಗಿಯುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಬೇಸಿಗೆ ಕಾಲ ಬಂದೇ ಬರುತ್ತದೆ. ಸೂರ್ಯ ತನ್ನ ಪ್ರತಾಪವನ್ನು ತೋರಿಸುತ್ತಾ ಬೆಂಕಿ ಸುರಿಸುತ್ತಾ ಇರುತ್ತಾನೆ. ಆ ಊರಿನಲ್ಲಿ ಪ್ರಸಾದ್ ಶಾರದಾ ಅವರ ಮನೆ ಬಹಳ ದೊಡ್ಡದು. ಅವರಿಗೆ 3 ಮಕ್ಕಳು, ರಮೇಶ್, ಸುರೇಶ್, ಅರುಣ್. ಅವರ ಹೆಂಡತಿಯರೇ ಅನಾಮಿಕಾ, ಅವನಿ, ಅಂಜಲಿ. 3 ಸೊಸೆಯರು ಬಹಳ ಬುದ್ಧಿವಂತರೇ, ಆದರೆ ಕೆಲಸದ ವಿಷಯದಲ್ಲಿ ಮಾತ್ರ ಸೋಂಬೇರಿ. ಮುಖ್ಯವಾಗಿ ಬೇಸಿಗೆ ಕಾಲ ಬಂದರೆ ಅವರು ಬೇಸಿಗೆ ರೂಮಿನಿಂದ ಹೊರಗೆ ಬರುವುದೇ ಇಲ್ಲ. ಒಂದು ದಿನ ಶಾರದಾ ಮನೆಗೆ ಮಾವಿನಕಾಯಿಯ ಚೀಲಗಳನ್ನು ತರಿಸುತ್ತಾಳೆ. ಆಗ ಮನೆಯಲ್ಲಿ ಪ್ರಸಾದ್ ಶಾರದಳ ಹತ್ರ ಹೀಗಂತಾನೆ, ಏನೇ ಇಲ್ಲಿ ನೋಡು, ನೀನು ಕೇಳಿದ ಹಾಗೆ ಮಾರ್ಕೆಟ್ನಿಂದ ಹಸಿ ಮಾವಿನಕಾಳು ಚೀಲ 4 ತರಿಸಿದೀನಿ. ಕಾಯಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ. ಈ ವರ್ಷ ನಮ್ಮ ಉಪ್ಪಿನಕಾಯಿ ಊರ್ಗೆಲ್ಲ ತಿಳಿಬೇಕು. ಹಾ, ಬಹಳ ಒಳ್ಳೆ ಕೆಲಸ ಮಾಡಿದಿರಿ ರೀ. ಮಾವಿನಕಾಯಿ ಉಪ್ಪಿನಕಾಯಿ ಹಾಕದೇ ಇದ್ರೆ ಬೇಸಿಗೆ ಕಾಲ ಬಂದ ಹಾಗೆ ಅನ್ಸೋದಿಲ್ಲ. ಕಾಯಿಗಳು ಬಹಳ ಗಟ್ಟಿಯಾಗಿ ಹುಳಿಯಾಗಿದೆ. ಸೊಸೆ 3 ಮನೇಲೆ ಇದ್ದಾರಲ್ಲ, ಅವ್ರ ಜೊತೆ ಸೇರಿ ಕಾಯಿಗಳನ್ನ ಕೊಯ್ಸ್ಬಿಟ್ಟು ಈ ದಿನವೇ ಉಪ್ಪಿನಕಾಯಿ ಕೆಲಸ ಶುರು ಮಾಡ್ತೀನಿ. ಆಹಾ ಅಮ್ಮ, ನಿನ್ನ ಕೈ ಉಪ್ಪಿನಕಾಯಿ ಅಂದ್ರೆ ಅಮೃತನೇ. ಆ ಸುವಾಸನೆಗೆ ಅರ್ಧ ಹೊಟ್ಟೆ ತುಂಬ ಹೋಗುತ್ತೆ. ಹೌದು ಅಣ್ಣಯ್ಯ, ಬಿಸಿ ಬಿಸಿ ಅನ್ನದಲ್ಲಿ ಅಮ್ಮ ಹಾಕಿದ ಹೊಸ ಉಪ್ಪಿನಕಾಯಿ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಆ ಮಜಾನೇ ಬೇರೆ. ನನ್ಗಂತೂ ಈಗ್ಲೇ ಹಸುವಾಗ್ತಾ ಇದೆ. ನೀವಿಬ್ರು ಉಪ್ಪಿನಕಾಯಿ ಬಗ್ಗೆ ಹಾಗೆ ವರ್ಣಿಸ್ತಾ ಇದ್ರೆ ನನ್ನ ಬಾಯಲ್ಲಾಗ್ಲೇ ನೀರ್ ಬರ್ತಾ ಇದೆ. ಅಮ್ಮ, ಈ ವರ್ಷ ನನ್ಗಾಗಿ ಪ್ರತ್ಯೇಕವಾಗಿ ಮಾವಿನಕಾಯಿ ಚೂರನ್ನ ಸ್ವಲ್ಪ ದೊಡ್ಡದಾಗಿ ಕೊಯ್ಯಿ. ಆ ಉಪ್ಪಿನಕಾಯಿ ಚೂರನ್ನ ಅಗಿತಾ ಇದ್ರೆ ಬಹಳ ಚೆನ್ನಾಗಿರುತ್ತಮ್ಮ. ಸರಿ ಕಣಪ್ಪ, ನಿಮ್ಮೆಲ್ಲರಿಗೂ ಇಷ್ಟ ಬಂದ ಹಾಗೆ ಮಾಡ್ತೀನಿ. ಆದ್ರೆ ಮೊದಲು ಕಾಯಿ ಕೊಯ್ಬೇಕಲ್ಲ. ಮತ್ತೆ ನಿಮ್ಮ ಹೆಂಡತಿಯರಲ್ಲಿ ಇಲ್ಲಿ ಸಂಭ್ರಮ ನಡೀತಾ ಇದೆ. ಅವ್ರು ಯಾಕೆ ಇನ್ನು ಕೆಳಗೆ ಬಂದಿಲ್ಲ? ಅವರಲ್ಲಿರ್ತಾರೆ. ಮಹಾ ಅಂದ್ರೆ AC ರೂಮಿನಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾರೆ. ನೀನು ಅವರನ್ನ ಕರೆಸಿ ಕೆಲಸ ಶುರು ಮಾಡು. ನಾನು ಮಾರ್ಕೆಟ್ಗೆ ಹೋಗಿ ಸಾಸಿವೆ, ಎಣ್ಣೆ, ಖಾರ ತಗೊಂಡ್ಬರ್ತೀನಿ. ಹಾಗೆ ಅನ್ನುತ್ತಾ ಪ್ರಸಾದ್ ಮಾರ್ಕೆಟ್ಗೆ ಹೊರಡುತ್ತಾನೆ. ಮಕ್ಕಳು 3 ತಮ್ಮ ತಮ್ಮ ಆಫೀಸ್ ಕೆಲಸದ ಮೇಲೆ ಹೊರಗೆ ಹೋಗುತ್ತಾರೆ. ಮತ್ತೊಂದು ಕಡೆ ಮಹಡಿ ಮೇಲಿರುವ ಸೊಸೆಯರು 3 ಆಗಲೇ ನಿದ್ರೆಯಿಂದ ಇದ್ದು ಒಂದು ರೂಮಿನಲ್ಲಿ ಭೇಟಿಯಾಗುತ್ತಾರೆ. ಏನೇ ಅವನಿ, ಕೆಳಗಡೆ ಏನೋ ದೊಡ್ಡ ಗಲಾಟೆ ನಡೀತಾ ಇರೋ ಹಾಗಿದೆ. ಅತ್ತೆ ದೊಡ್ಡ ದೊಡ್ಡ ಚೀಲಗಳನ್ನು ತರಿಸಿದ ಹಾಗಿದೆ. ಹೌದು ಅಕ್ಕ, ನಾನು ಬಾಲ್ಕನಿಯಿಂದ ನೋಡ್ದಿ ಮಾವಿನಕಾಯಿ ಚೀಲಗಳದು. ಅತ್ತೆ ಪ್ರತಿ ವರ್ಷದ ಹಾಗೆ ಬೇಸಿಗೆ ಕಾಲ ಬಂದಾಗ ಉಪ್ಪಿನಕಾಯಿ ಹಬ್ಬ ಶುರು ಮಾಡಿದ್ದಾರೆ. ಏನೋ ಮಾವಿನಕಾಯಿ ಉಪ್ಪಿನಕಾಯಿನ? ಏನೋ ಚೀಲಗಳು ಮಾವಿನಕಾಯಿ ಕೊಯ್ಬೇಕಾ? ಅಬ್ಬಾ, ಆಗ್ಲೇ ಹಸಿ ಕಾಯಿಗಳು ಕತ್ತಿ ಹಿಡಿದು ಕೊಯ್ತಾ ಇದ್ರೆ ನನ್ನ ಕೈಗಳು ಕಂದು ಹೋಗುತ್ತಕ್ಕ. ನನ್ನಿಂದಾಗಲ್ಲ. ನಿನ್ನ ಕೈ ಕಂದಿ ಹೋಗೋ ವಿಷಯ ದೇವರಿಗೆ ಬಿಡು. ಅತ್ತೆ ಕಾಯಿಗಳು ಮನೆಯೊಳಗೆ ಕೊಯ್ಯೋದಕ್ಕೆ ಬಿಡಲ್ಲ. ಹೊರಗಡೆ ಬಿಸಿಲಲ್ಲಿ ಕೂತ್ಕೊಂಡು ಕೊಯ್ರಿ ಅಂತಾರೆ. ಈ ಸುಡು ಬಿಸಿಲಿನಲ್ಲಿ ಹೊರಗಡೆ ಕೂತ್ಕೊಂಡ್ರೆ ನಾವು ಸುಟ್ಟು ಬೂದಿ ಆಗ್ತೀವಿ. ನಿಜಾನೇ ಅಕ್ಕ, ಈ ಬಿಸಿಲಲ್ಲಿ ಕೂತ್ಕೊಂಡ್ರೆ ನನ್ನ ಸ್ಕಿನ್ ಎಲ್ಲ ಹಾಳಾಗಿ ಹೋಗ್ಬೋದು. ನಾನು ಉಪಯೋಗಿಸುವ ಬೆಲೆ ಬಾಳುವ ಸನ್ಸ್ಕ್ರೀನ್ ಲೋಷನ್ ಎಲ್ಲ ವೃಥ ಆಗಿ ಹೋಗುತ್ತೆ. ಮೊದಲೇ ನನ್ನ ಚರ್ಮ ಬಹಳ ಸೂಕ್ಷ್ಮ. ನಾನು ಮಾತ್ರ ಬಿಸಿಲಲ್ಲಿ ಕೂತ್ಕೊಳ್ಳಲ್ಲ. ಮತ್ತೆ ಅತ್ತೆ ಕರೆದ್ರೆ ಏನ್ ಹೇಳೋಣ? ಉಪ್ಪಿನಕಾಯಿ ಹಾಕುವವರೆಗೂ ಬಿಡೋದಿಲ್ವಲ್ಲ. ಕರೀಲಿಕ್ ಬಿಡು, ನಮ್ಮ ಜಾಣ್ಮೆ ನಮಗಿದೆ. ನಾವು ಒಬ್ಬೊಬ್ರು ಒಂದೊಂದು ಸಾಕ್ಷ್ಯ ಹೇಳಿ ತಪ್ಪಿಸ್ಕೊಳ್ಳೋಣ. ಅವರವರ AC ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೊಳ್ಳೋಣ. ಉಪ್ಪಿನಕಾಯಿ ಹೇಗೋ ಅತ್ತೆ ಮಾಡ್ತಾರಲ್ಲ, ತಿನ್ನೋದಕ್ಕೆ ಮಾತ್ರ ನಾವು ಹೋಗ್ಬೋದು. ಹಾಗೆ ಅಂದುಕೊಳ್ಳುತ್ತಾ ಸೊಸೆರು 3 ಒಂದು ಉಪಾಯ ಹಾಕಿಕೊಳ್ಳುತ್ತಾ ಇರುವಾಗಲೇ ಕೆಳಗಿನಿಂದ ಶಾರದಾಳ ಕರೆ ಕೇಳಿಸುತ್ತೆ. ಅನಾಮಿಕಾ, ಅವನಿ, ಅಂಜಲಿ, ಒಂದ್ಸಲ ಕೆಳಗೆ ಬನ್ರಿ ಅಮ್ಮ, ನಿಮ್ ಜೊತೆ ಕೆಲ್ಸ ಇದೆ ನಂಗೆ. ಕರೆ ಬಂದ್ಬಿಡ್ತು, ಬನ್ನಿ ನಮ್ಮ ರಾಗ ಶುರು ಮಾಡೋಣ.
ಮುಖ ಸ್ವಲ್ಪ ನೀರಸವಾಗಿಡಿ. ಹಾಗೆ ಅಂದುಕೊಳ್ಳುತ್ತಾ 3 ಸೊಸೆಯರು ಮೆಟ್ಟಲಿಳಿದು ಕೆಳಗೆ ಬರುತ್ತಾರೆ. ಹಾಲ್ನಲ್ಲಿ ಮಾವಿನಕಾಯಿ ಚೀಲಗಳ ಪಕ್ಕದಲ್ಲಿ ಕತ್ತಿ ಪೀಠ ಚಾಕು ಹಿಡಿದುಕೊಂಡು ಶಾರದಾ ಕೂತ್ಕೊಂಡು ಸಿದ್ಧವಾಗಿರ್ತಾಳೆ. ಬನ್ರಮ್ಮ, ನೋಡಿದ್ರಲ್ಲ, ಕಾಯಿ ಚೆನ್ನಾಗಿದೆ. ಈ ಚೀಲಗಳನ್ನ ಹಿತ್ತಲಿಗೆ ತಗೊಂಡೋಗೋಣ. ಬಿಸಿಲಲ್ಲಿ ಕೂತ್ಕೊಂಡು ಸ್ವಲ್ಪ ನೆರಳು ನೋಡ್ಕೊಂಡು ಕಾಯಿ ಕೊಯ್ಯೋಣ. ನೀವು ಚೂರ್ ಮಾಡ್ತಾ ಇದ್ರೆ ನಾನು ಒರೆಸಿ ಹೊರಗಿಡ್ತೀನಿ. ಅಬ್ಬಾ ಅತ್ತೆ, ನೀವು ಕರಿತಲೆ ಓಡ್ಕೊಂಡು ಬರೋಣ ಅನ್ಕೊಂಡೆ, ಆದ್ರೆ ನನ್ನಿಂದ ಆಗ್ತಾ ಇಲ್ಲ. ಏನಾಯ್ತೆ ನಿಂಗೆ? ಮುಖ ಹೇಗೆ ಬಾಡಿ ಹೋಗಿದೆ? ಏನೋ ಅತ್ತೆ, ಬೆಳಿಗ್ಗೆ ಮಾಡಿ ಮೇಲೆ ಬಟ್ಟೆ ಹರ್ಸೋದಕ್ ಹೋಗಿದ್ನ, ಆಗಿನಿಂದ ತಲೆ ಭಯಂಕರವಾಗಿ ತಿರುಗ್ತಾ ಇದೆ. ನೆನ್ನೆ ಹೊರಗೆ ಹೋದಾಗ ಬಿಸಿಲಿನ ಏಟು ತಗಲಿದ ಹಾಗಿದೆ ಅತ್ತೆ. ಕಣ್ಣು ಕತ್ತಲಿಡ್ತಾ ಇದೆ, ವಾಂತಿ ಆಗೋ ಹಾಗಿದೆ. ಬಿಸಿ ಅನ್ನುವ ಮಾತು ಕೇಳಿದ್ರೆ ಪ್ರಾಣ ಹೋಗ್ತಾ ಇರೋ ಹಾಗಿದೆ ಅತ್ತೆ. ಹೌದಾ? ನೆನ್ನೆ ಸಾಯಂಕಾಲ AC ಕಾರ್ನಲ್ಲಿ ಹೋಗಿ AC ಮಾಲ್ ಅಲ್ಲಿ ಶಾಪಿಂಗ್ ಮಾಡಿ ಬಂದಿಯಲ್ಲಮ್ಮ, ಆಗ್ಲೇ ಬಿಸಿಲೇಟ್ ಬಂದ್ಬಿಡ್ತಾ? ಅಂದ್ರೆ ಅತ್ತೆ, ಅದು ಮಾಲ್ ನಿಂದ ಕಾರಿಗೆ ಹತ್ತುವ 2 ನಿಮಿಷದಲ್ಲೇ ನನ್ಗೆ ಬಿಸಿ ತಾಗಿದೆ ಅತ್ತೆ. ಬಹಳ ಕಷ್ಟ ಅನಿಸ್ತಾ ಇದೆ. ನಾನು ಹೋಗಿ ಮಲ್ಕೋತೀನಿ ಅತ್ತೆ. ಸರಿ ಅಮ್ಮ, ಬಿಸಿಲಿನ ಏಟು ತಗಲ್ದವಳಿಗೆ ತೊಂದರೆ ಕೊಡೋದೇನಕ್ಕೆ? ಹೋಗಿ ವಿಶ್ರಾಂತಿ ತಗೊಮ್ಮ, ಹೋಗು. ಏನೇ ಅವನಿ, ನೀನಾದ್ರೂ ಬಂದು ಕಾಯ್ಕೊಯಿ. ಅಯ್ಯೋ ಅತ್ತೆ, ನನ್ನ ಪರಿಸ್ಥಿತಿ ಅನಾಮಿಕ ಅಕ್ಕಂಗಿಂತ ದಾರುಣವಾಗಿದೆ. ನಿಮ್ಗೆ ಗೊತ್ತಲ್ಲ, ನನ್ನ ಚರ್ಮ ಬಹಳ ಸೂಕ್ಷ್ಮವಾಗಿರೋದು ಅಂತ. ನನಗೆ ಸನ್ ಅಲರ್ಜಿ ಅತ್ತೆ. ಹೊರಗಡೆ ಕೂತ್ಕೊಂಡ್ರೆ ಆ ಬಿಸಿಲಿಗೆ ನನ್ನ ಸ್ಕಿನ್ಗೆಲ್ಲ ದದ್ದುಗಳು ಬರುತ್ತೆ. ಮೊನ್ನೆ ಡಾಕ್ಟರ್ ಕೂಡ ಹೇಳಿದ್ರು, ಅವನಿ ಇದು ಫಾರಿನ್ ಸ್ಕಿನ್, ಬಿಸಿಲು ತಗಲ್ಬಾರ್ದು ಅಂತ. ಅದಕ್ಕೆ ಸರಿಯಾಗಿ ಮಾವಿನಕಾಯಲ್ಲಿ ಇರುವ ಸೊನೆ ತಗಲಿದ್ರೆ ನನ್ನ ಕೈಗಳು ಕಂದಿ ಹೋಗುತ್ತೆ ಅತ್ತೆ. ಬ್ಯೂಟಿ ಪಾರ್ಲರ್ ಅವರು ಬಿಸಿಲಿನಲ್ಲಿ ಹೋಗ್ಬಾರ್ದು ಅಂತ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಓಹೋ, ನಿಂದು ಫಾರಿನ್ ಸ್ಕಿನ್ ಅನ್ನೋ ಮಾತು. ಸರಿಯಮ್ಮ, ನಿನ್ನ ಸೂಕ್ಷ್ಮವಾದ ಚರ್ಮನ ಯಾಕಮ್ಮ ಹಾಳು ಮಾಡ್ಬೇಕು? ಹೋಗಿ ಹಾಯಾಗಿ AC ರೂಮಲ್ಲಿ ಕೂತ್ಕೋ. ಕನಿಷ್ಠ ಅಂಜಲಿ, ನೀನು ನನಗೆ ಸಹಾಯ ಮಾಡ್ತೀಯಾ? ಏನೇ ಅಂಜಲಿ, ಆ ಕತ್ತಿಪೀಠ ತಗೊಮ್ಮ. ಹಿಡ್ಕೊಳ್ಳಿ ಅತ್ತೆ, ಹಿಡ್ಕೊಳ್ಳಿ, ಬಿದ್ದು ಹೋಗ್ತಾ ಇದ್ದೀನಿ. ಏನಾಯ್ತೆ? ನಿಜಕ್ಕೂ ನಿಂಗೇನ್ ಬಂತೆ ರೋಗ? ರೋಗ ಅಲ್ಲತ್ತೆ, ಡಿಹೈಡ್ರೇಷನ್ ಅಂತಾರೆ ಇದನ್ನ. ಮೈಯಲ್ಲಿರೋ ನೀರೆಲ್ಲ ಆವಿಯಾಗಿ ಹೋಗಿದೆ. ಇದುವರೆಗಿಂದ ನನಗೆ ಒಣಗಿ ಹೋಗ್ತಾ ಇದೆ ಅತ್ತೆ. ನಾನು ಬಿಸಿಲಲ್ಲಿ 2 ನಿಮಿಷ ಕುತ್ಕೊಂಡ್ರು ಗ್ಲೂಕೋಸ್ ಬಾಟ್ಲಿ ಹಚ್ಚಿಸ್ಬೇಕು. ಮೇಲಾಗಿ ಮಾವಿನಕಾಯಿಗಳು ಕತ್ತಿ ಪೀಠದಿಂದ ಕೊಯ್ಬೇಕು ಅಂದ್ರೆ ನಂಗಷ್ಟು ಸ್ಟಾಮಿನಾ ಇಲ್ಲ ಅತ್ತೆ. ನನಗೆ AC ರೂಮ್ ಅಲ್ಲಿ ಕುತ್ಕೊಂಡು ರೆಸ್ಟ್ ತಗೊಳ್ಳೋದು ಹೊರತು ಈ ವೀಕ್ನೆಸ್ ಕಡಿಮೆ ಆಗಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಅಯ್ಯೋ ಪಾಪ, ನಿಮ್ಮ 3ಗೂ ಒಂದೇ ಸಲ ಬೇಸಿಗೆ ಕಾಲದ ರೋಗ ಬಂದ ಹಾಗಿದೆ. ಸರಿ ಬಿಡಮ್ಮ, ನೀವು 3 ಹೋಗಿ ಹಾಯಾಗಿ AC ರೂಮ್ ಅಲ್ಲಿ ಮಲ್ಕೊಳ್ರಿ. ಈ ಚೀಲಗಳನ್ನೆಲ್ಲ ನಾನೇ ಕೊಯ್ದು ನಾನೇ ಉಪ್ಪಿನಕಾಯಿ ಮಾಡ್ತೀನಿ. ಬಹಳ ಥ್ಯಾಂಕ್ಸ್ ಅತ್ತೆ, ನೀವೆಷ್ಟು ಒಳ್ಳೆಯವರು. ಟೇಕ್ ಕೇರ್ ಅತ್ತೆ, ಹೆಚ್ಚಾಗಿ ಬಿಸಿಲಲ್ಲಿ ಇರಬೇಡಿ. ನಾನು ಹೋಗಿ ರೆಸ್ಟ್ ತಗೊಂತೀವಿ ಅತ್ತೆ ಎಂದು 3 ಸಂಭ್ರಮದಿಂದ ಮಾಡಿ ಮೇಲಕ್ಕೆ ಹೋಗಿ ಒಂದು ರೂಮಿನಲ್ಲಿ ಸೇರುತ್ತಾರೆ. ಅನಾಮಿಕಳ ರೂಮಿನಲ್ಲಿ AC ಫುಲ್ ಆಗಿಟ್ಟು 3 ಮಂಚದ ಮೇಲೆ ವಾಲುತ್ತಾರೆ. ನೋಡಿದ್ರಾ ನನ್ನ ಬುದ್ಧಿವಂತಿಗೆ? ಬಿಸಿಲೇಟು ಅಂತ ಒಂದು ಮಾತು ಹೇಳಿದ ತಕ್ಷಣ ಅತ್ತೆ ಸೈಲೆಂಟ್ ಆಗಿ ಹೋದ್ರು. ನಾನೇನು ಕಡಿಮೆ ಮಾಡಿಲ್ಲ ಅತ್ತೆ, ಸನ್ ಅಲರ್ಜಿ ಅನ್ನತ್ತಲೇ ಅತ್ತೆ ಬಾಯಿಂದ ಮಾತೇ ಬರ್ಲಿಲ್ಲ. ನನ್ನ ಆಕ್ಟಿಂಗ್ ಅಂತೂ ಆಸ್ಕರ್ ರೇಂಜ್ ಅಕ್ಕ. ಡಿಹೈಡ್ರೇಷನ್ ಅನ್ನತ್ತಲೇ ಅತ್ತೆ ಭಯಪಟ್ಟು ಬಿಟ್ರು. ನಾವು ಚೆನ್ನಾಗಿ AC ಮಲ್ಕೊಂಡು ಸಿನಿಮಾ ನೋಡೋಣ. ಕೆಳಗಡೆ ಅತ್ತೆ ಬಿಸಿಲಲ್ಲಿ ಕಾಯಿ ಕೊಯ್ತಾ ಇರ್ತಾಳೆ. ಸಾಯಂಕಾಲ ಆಗುತ್ತಲೇ ಉಪ್ಪಿನಕಾಯಿ ರೆಡಿ ಆಗಬಹುದು. ನಾವು ಹೋಗಿ ಅನ್ನದಲ್ಲಿ ಕಲ್ಸ್ಕೊಂಡು ತಿನ್ನೋದೆ. ಹಾಗೆ ಅಂದುಕೊಳ್ಳುತ್ತಾ 3 ಸೊಸೆಯರು ನಗುತ್ತಾ AC ರೂಮಿನಲ್ಲಿ ಮಾತನಾಡಿಕೊಳ್ತಾ ಇರ್ತಾರೆ. ಕೆಳಗಡೆ ಶಾರದಾ ಹಿತ್ತಲಿನಲ್ಲಿ ಕಾಯಿಗಳನ್ನು ತೆಗೆದುಕೊಂಡು ಹೋಗಿ ಒಂಟಿಯಾಗಿ ಕಾಯಿ ಕೊಯ್ಲಿಕ್ಕೆ ಶುರು ಮಾಡುತ್ತಾಳೆ. ಮಧ್ಯಾಹ್ನದ ಸಮಯಕ್ಕೆ ಪ್ರಸಾದ್ ವಸ್ತುವನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ. ಶಾರದಾ ಒಬ್ಬಳೆ ಬಿಸಿಲಲ್ಲಿ ಬೇವರು ಸುರಿಸುತ್ತಾ ಕೆಲಸ ಮಾಡುವುದನ್ನು ನೋಡಿ ಆಶ್ಚರ್ಯ ಹೋಗುತ್ತಾನೆ. ಏನೇ ಶಾರದಾ, ಏನಿದು? ಸೊಸೆರು 3 ಇಲ್ಲಿ, ನೀನೊಬ್ಳೆ ಈ ಬಿಸಿಲಲ್ಲಿ ಕುತ್ಕೊಂಡು ಕಾಯಿ ಹಾಕಿ ಕೊಯ್ತಾ ಇದ್ಯಾ? ನನ್ನ ಕರ್ಮ, ಇನ್ಯಾರು ಕೊಯ್ತಾರೆ? ದೊಡ್ಡವಳಿಗೇನೋ ಬಿಸಿಲೇಟಂತೆ, 2ನೇವಳಿಗೇನೋ ಸನ್ ಅಲರ್ಜಿ ಅಂತೆ, 3ನೇವಳಿಗೇನೋ ಡಿಹೈಡ್ರೇಷನ್ ಅಂತೆ. 3 ಸೇರಿ ಆಮೇಲೆ AC ರೂಮಿನಲ್ಲಿ ಹಾಯಾಗಿ ಮಲಗಿದ್ದಾರೆ. ಏನು, ಅವ್ರು ಹೇಳಿದ ಸುಳ್ಳನ್ನ ನೀನು ನಂಬಿಟ್ಯಾ? ಕೆಲಸವೆಂದ್ರೆ ಸೋಂಬೇರಿತನ ಅವರಿಗೆ, ಅದಕ್ಕೆ ಏನೋ ಒಂದು ನೆಪ ಹೇಳಿ AC ಬಚ್ಚಿಕೊಂಡಿದ್ದಾರೆ. ನೀನು ಅವರನ್ನ ಕರೆದು ಗಟ್ಟಿಯಾಗಿ 4 ಮಾತು ಅನ್ಲೇಬೇಕಲ್ಲ. ಮಾತ್ ಹೇಳಿದ್ರೆ ಕೇಳೋ ರೀತಿಯವ್ರಲ್ಲ ಅವರು ಸೋಂಬೇರಿತನ ಬಿಡಿಸೋದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನೀವು ಹೋಗಿ ನಮ್ಮ ಮೈನ್ ಮೀಟರ್ ಹತ್ರ AC ಗಿರುವ ಆ ಕರೆಂಟ್ ಫೀಸ್ ಇದಲ್ಲ,
ಕಿತ್ಬಿಟ್ಟು ಬನ್ನಿ ನೋಡೋಣ. ಓಹೋ, ಅಂದ್ರೆ ಸೊಸೆಯರಿಗೆ ಬುದ್ಧಿ ಹೇಳೋದಕ್ಕೆ ಸಿದ್ಧವಾಗಿದ್ಯಾ ಅನ್ನೋ ಮಾತು. ಸರಿ, ಈಗ್ಲೇ ಹೋಗಿ ಆ ಫೀಸ್ ತೆಗೆದು ಬರ್ತೀನಿ. ಅವರ ಎಸಿಗೆ ಹೇಗೆ ಕೆಲಸ ಮಾಡುತ್ತೋ ನಾನು ನೋಡ್ತೀನಿ. ಹಾಗೆ ಅನ್ನುತ್ತಾ ಪ್ರಸಾದ್ ಹೋಗಿ ಎಸಿಗಳ ಫ್ಯೂಸ್ ತೆಗೆದು ಬಿಡುತ್ತಾನೆ. ಫ್ಯಾನ್ಗಳು ಲೈಟ್ಗಳು ಮಾತ್ರವೇ ಬೆಳಗುತ್ತೆ, ಆದ್ರೆ ಎಸಿಗಳು ನಿಂತು ಹೋಗುತ್ತೆ. ಮೇಲಿನ ರೂಮಿನಲ್ಲಿ ಮೂವರು ಸೊಸೆಯರು ಸಿನಿಮಾ ನೋಡುತ್ತಾ ಇರುವಾಗ ಹಠಾತ್ ಏನೇ ಸಡನ್ ಆಗಿ ಎಸಿ ನಿಂತು ಹೋಯ್ತು. ಕರೆಂಟ್ ಏನು ಹೋಯ್ತಾ? ಕರೆಂಟ್ ಹೋಗಿಲ್ಲ ಅತ್ತೆ, ಫ್ಯಾನ್ ತಿರುಗ್ತಾ ಇದೆ ನೋಡು. ಎಸಿ ಹಾಳಾಗಿ ಹೋದಾಗಿದೆ. ಅಬ್ಬಾ, ಆಗ್ಲೇ ಉಬ್ಸ ಶುರುವಾಯ್ತು ಅಕ್ಕ. ಎಸಿ ಇಲ್ದಿದ್ರೆ ನಾನು ಬದುಕಲಾರೆ. ಬೆವರು ಸುರಿತಾ ಇದೆ. ನಮ್ಮ ಎಸಿ ಏನಾದ್ರೂ ಕೆಲಸ ಮಾಡುತ್ತಾ ನೋಡಿ ಎಂದು ಮೂವರು ಅವರವರ ರೂಮಿನೊಳಗೆ ಹೋಗಿ ನೋಡಿಕೊಳ್ಳುತ್ತಾರೆ. ಯಾವ ಎಸಿಯೂ ಕೆಲಸ ಮಾಡ್ತಾ ಇಲ್ಲ. ಬಿಸಿಲಿನ ದಗಿಯನ್ನು ಸಹಿಸಲಾರದೆ ಮೂವರು ಬೆವರು ಒರೆಸ್ಕೊಂಡು ಕೆಳಗೆ ಬರುತ್ತಾರೆ. ಅತ್ತೆ, ಎಸಿ ಎಲ್ಲ ಹಾಳಾಗಿ ಹೋಗಿದೆ, ನಿಜಕ್ಕೂ ಕೆಲಸ ಮಾಡ್ತಾ ಇಲ್ಲ. ಅಯ್ಯೋ ಹೌದಮ್ಮ ನಮಿಕಾ, ಇದಕ್ಕೂ ಮೊದಲು ಎಲೆಕ್ಟ್ರಿಷಿಯನ್ ಬಂದ. ವೋಲ್ಟೇಜ್ ಹೆಚ್ಚಾಗಿ ಹೋಗಿ ಎಸಿ ಎಲ್ಲ ಸುಟ್ಟು ಹೋಗಿದೆ ಅಂತೆ. ನಾಳೆ ಬೆಳಿಗ್ಗೆನೆ ಸರಿ ಮಾಡಿ ಹೋಗ್ತೀನಿ ಅಂತ ಹೇಳ್ದಮ್ಮ. ಏನೋ ನಾಳೆ ಬೆಳಿಗ್ಗೆವರೆಗ ಈ ದಗೆಯಲ್ಲಿ ಎಸಿ ಇಲ್ದೆ ಹೇಗಿರ್ಬೇಕು ಅತ್ತೆ? ನನ್ನ ಸ್ಕಿನ್ ಎಲ್ಲ ಹಾಳಾಗಿ ಹೋಗಲ್ವಾ? ಹೌದು ಅತ್ತೆ, ನನಗೆ ನಿಜಕ್ಕೂ ಗಾಳಿನೇ ಆಡ್ತಾ ಇಲ್ಲ. ಬಿಸಿಲಿಗೆ ಉಸಿರು ನಿಂತ ಹೋಗಾಗಿದೆ. ಏನ್ ಮಾಡೋಣ ಅಮ್ಮ? ಕರೆಂಟ್ ಅವನ್ ಕೈಲಿದ್ರೆ ನಾವೇನ್ ಮಾಡ್ತೀವಿ? ಆದ್ರೆ ನಾನು ನಿಮ್ಗೊಂದು ಉಪಾಯ ಹೇಳ್ತೀನಿ. ಹಿತ್ತಲಲ್ಲಿ ದೊಡ್ಡ ಬೇವಿನ ಮರ ಇದೆ. ಅದರ ಕೆಳಗಂತೂ ನಿಜಕ್ಕೂ ಬಿಸಿಲೇ ಬರಲ್ಲಮ್ಮ, ತಣ್ಣಗೆ ಗಾಳಿ ಕೂಡ ಬರುತ್ತೆ. ನೀವೆಲ್ಲ ಮರದ ಕೆಳಗೆ ಚಾಪೆ ಹಾಕೊಂಡು ಕೂತ್ಕೊಳ್ಳಿ ಹೋಗಿ. ಬೇರೆ ದಾರಿ ಇಲ್ಲ ಅವನಿ, ಅಲ್ಲೇ ಸ್ವಲ್ಪ ಕೆಳಗೆ ತಣ್ಣಗಿರ್ಬೋದು, ಬಾ ಹೋಗೋಣ ಎಂದು ಅಂದುಕೊಳ್ಳುತ್ತಾ ಮೂವರು ಹಿತ್ತಲಿಗೆ ಹೋಗುತ್ತಾರೆ. ಅಲ್ಲಿ ಮರದ ಕೆಳಗೆ ತಣ್ಣನೆಯ ಗಾಳಿ ಬರ್ತಾ ಇರುತ್ತದೆ. ಅಲ್ಲೇ ಪಕ್ಕದಲ್ಲಿ ಮಾವಿನಕಾಯಿ ಚೀಲಗಳು, ಕತ್ತಿಪೀಠಗಳು ಇರುತ್ತದೆ. ಮೂವರು ಚಾಪೆ ಮೇಲೆ ಕೂತ್ಕೊಳ್ಳುತ್ತಲೇ ಶಾರದಾ ಅಲ್ಲಿಗೆ ಬರ್ತಾಳೆ. ಹಬ್ಬ, ಇಲ್ಲಿ ಎಷ್ಟು ತಣ್ಣಗಿದೆ ಅಮ್ಮ. ನಿಮಗೆ ದಗೆ, ಸನ್ ಅಲರ್ಜಿ ಎಲ್ಲ ಕಡಿಮೆ ಹೋಗೋ ಹಾಗೆ ಪ್ರಶಾಂತವಾದ ಗಾಳಿ ಬರ್ತಾ ಇದೆ. ಎಲ್ಲಿ ಆ ತಣ್ಣನೆ ಮಜ್ಜಿಗೆ ತಗೊಂಬನ್ನಿ. ತಗೊಳ್ಳಿ ಮಜ್ಜಿಗೆ. ಮರದ ಕೆಳಗೆ ಕೂತ್ಕೊಂಡು ಇದು ಕುಡಿದ್ರೆ ಸಖತ್ತಾಗಿರುತ್ತೆ. ನೋಡ್ರಮ್ಮ, ನೀವು ಹೇಗೂ ಇಲ್ಲೇ ಕೂತ್ಕೊಂಡಿದ್ದೀರಲ್ಲ, ಕಾಲಿಗೆ ಕೂತ್ಕೊಂಡ್ರೆ ಏನ್ ಬರುತ್ತೆ? ಸ್ವಲ್ಪ ಮಜ್ಜಿಗೆ ಕುಡಿದು ಮಾವಿನಕಾಯಿ ಚೂರನ್ನ ಕೊಯ್ತಾ ಇರಿ. ತಿಳಿಯದೆ ಕಾಲಕ್ಷೇಪವಾಗಿ ಹೋಗುತ್ತೆ. ಅದು ಅತ್ತೆ, ನಮಗೆ ಸ್ವಲ್ಪ ನೀರಸವಾಗಿದೆ ಅಂತ. ನೀರಸಕ್ಕೇನಮ್ಮ? ಕಾಯಿ ಕೊಯ್ತಾ ಇದ್ರೆ ಆ ವಾಸನೆಗೆ ನೀರಸ ಹೊರಟೋಗುತ್ತೆ. ಒಂದು ವೇಳೆ ನೀವು ಕಾಯಿ ಕೊಯ್ದೇ ಇದ್ರೆ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದನ್ನೇ ನಿಲ್ಸ್ಬಿಡ್ತೀನಿ. ಆ ಚೀಲಗಳನ್ನ ಬಿಸಾಕ್ತೀನಿ. ಈ ಬಿಸಿಲಿಗೆ ರಾತ್ರಿಯಲ್ಲಿ ಉಪ್ಪಿನಕಾಯಿಗೆ ಬದಲು ಬೇಳೆ ಪಪ್ಪು ಸಾರು ಮಾತ್ರನೇ ಹಾಕ್ತೀನಿ. ಬಿಸಿಲು ಕಾಲವೆಲ್ಲ ಊಟ ಹೀಗೆ ಹಾಕ್ತೀನಿ. ಏನಂತೀರಾ? ಬೇಡ ಅತ್ತೆ, ಬೇಡ. ಮಾವಿನಕಾಯಿ ಉಪ್ಪಿನಕಾಯಿ ಇಲ್ದಿದ್ರೆ ನಾನು ಊಟನೇ ಮಾಡೋಕ್ಕಾಗಲ್ಲ. ಸರಿ, ನಾನು ಕಾಯಿ ಕೊಯ್ತೀವಿ. ಹೌದು ಅತ್ರೆ, ಈ ತಣ್ಣನೆ ಗಾಳಿಯಲ್ಲಿ ಕೂತ್ಕೊಂಡು ಕೊಯ್ಯೋದು ದೊಡ್ಡ ಕಷ್ಟವೇನಲ್ಲ, ನಾವೇ ಕೊಯ್ತೀವಿ. ಹಾಗೆ ಸೊಸೆಯರು ಮೂವರಿಗೆ ಶಾರದಾ ಬುದ್ಧಿವಂತಿಕೆಯಿಂದ ಪಾಠ ಹೇಳಿದ್ದಾಳೆ ಎಂದು ಅರ್ಥವಾಗುತ್ತದೆ. ಎಸಿಗಳು ಕೆಲಸ ಮಾಡಲ್ಲ ಅನ್ನೋ ಹಾಗೆ ತಪ್ಪದ ಪರಿಸ್ಥಿತಿಯಲ್ಲಿ ಕತ್ತಿಪೀಠ ಹಿಡ್ಕೊಂಡು ಮಾವಿನಕಾಯಿ ಕೊಯ್ಲಿಕ್ಕೆ ಪ್ರಾರಂಭಿಸುತ್ತಾರೆ. ಶಾರದಾ ಪಕ್ಕದಲ್ಲಿ ಕೂತ್ಕೊಂಡು ಅವರಿಗೆ ಹೇಗೆ ಕೊಯ್ಬೇಕು ಕಲಿಸ್ತಾ ಇರ್ತಾಳೆ. ಇನ್ನು ಮೂವರು ಮಾತನಾಡಿಕೊಳ್ಳುತ್ತಾ ನಗುತ್ತಾ ಕಾಯಿ ಕೊಯ್ತಾರೆ. ನೋಡಿದ್ರ ತಾಯಂದ್ರೆ, ಕಷ್ಟಪಟ್ಟು ಕೆಲಸ ಮಾಡೋದ್ರಲ್ಲಿ ಇರುವ ಆನಂದ ಎಸಿ ರೂಮಲ್ಲೇ ಮಲ್ಕೊಂಡ್ರೆ ಬರಲ್ಲ. ಒಬ್ಬರಿಗೊಬ್ರು ಸಹಾಯ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಎಂತ ಕೆಲಸವಾದ್ರೂ ಸರಿ ಸುಲಭವಾಗಿ ಹೋಗುತ್ತಮ್ಮ. ನೀವ್ ಹೇಳಿದ್ದು ನಿಜನೇ ಅತ್ತೆ. ಹೀಗೆ ಎಲ್ರೂ ಸೇರಿ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ಕೆಲಸ ಮಾಡ್ತಾ ಇದ್ರೆ ನಿಜಕ್ಕೂ ಬಿಸಿಲೇ ತಿಳಿಯೋದಿಲ್ಲ. ನನ್ನ ದಗೆ ಎಲ್ಲಿಗೆ ಮಾಯವಾಯ್ತೋ ನಂಗೆ ಗೊತ್ತಿಲ್ಲ. ಹೌದು ಅತ್ತೆ, ನನ್ನ ಸಣ್ಣ ಅಲರ್ಜಿ ಕೂಡ ಬೇವಿನ ಗಾಳಿಗೆ ಎಲ್ಲಿ ಓಡಿ ಹೋಯ್ತೋ ಗೊತ್ತಿಲ್ಲ. ನನ್ನ ಡಿಹೈಡ್ರೇಷನ್ ಅಂತೂ ಮಾವಿನಕಾಯಿ ವಾಸನೆಗೆ ಆವಿಯಾಗಿ ಹೋಯ್ತು ಅತ್ತೆ. ಇನ್ನು ಮೇಲೆ ಯಾವ ಕೆಲಸಕ್ಕೂ ನಾವು ಮುಂದಿರ್ತೀವಿ. ಹೀಗೆ ಸೋಂಬೇರಿಯಾಗಿದ್ದು ಸುಳ್ಳು ಹೇಳೋದಿಲ್ಲ. ಇಷ್ಟರಲ್ಲಿ ಸಾಯಂಕಾಲವಾಗುತ್ತದೆ. ಮಕ್ಕಳು ಮೂವರು ಆಫೀಸ್ನಿಂದ ಮನೆಗೆ ಬರುತ್ತಾರೆ. ಹಿತ್ತಲಿನಲ್ಲಿ ಹೆಂಡತಿಯರು ಮೂವರು ನಗುತ್ತಾ ಮಾವಿನಕಾಯಿ ಕೊಯ್ತಾ ಇರೋದನ್ನ ನೋಡಿ ಅವರು ಆಶ್ಚರ್ಯ ಹೋಗುತ್ತಾರೆ. ಏನಿದು ಸುರೇಶ್, ನಾನು ಕನ್ಸ್ ಕಾಣ್ತಾ ಇದ್ದೀನ? ನಮ್ಮ ಮೂರು ಹೆಂಡತಿಯರು ಬಿಸಿಲಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಏನೋ. ಎಸಿ ರೂಮಿನಿಂದ ಹೊರಗೆ ಬಂದಿದ್ದಾರೆ ಅಂದ್ರೆ ನಂಬಕೆ ಆಗ್ತಾ ಇಲ್ಲ. ಹೌದು ಅಣ್ಣಯ್ಯ, ಅಮ್ಮ ಏನೋ ದೊಡ್ಡ ಮಂತ್ರನೇ ಹಾಕಿರೋ ಹಾಗಿದೆ. ಇವರ ಸೋಂಬೇರಿತನ ಬಿಡಿಸ್ಬೇಕು ಅಂದ್ರೆ ಅದು ಅಮ್ಮಂಗೆ ಸಾಧ್ಯ. ಹಬ್ಬ, ಉಪ್ಪಿನಕಾಯಿ ಘಮಘಮ ಆಗ್ಲೇ ಶುರುವಾಗಿದೆ. ಇನ್ನು ರಾತ್ರಿಗೆ ಹಬ್ಬವೇ ಹಬ್ಬ. ನೋಡಿದ್ರ ಮಕ್ಕಳೇ ನಿಮ್ಮ ತಾಯಿಯ ಬುದ್ಧಿವಂತಿಕೆ. ಅವಳ ಪ್ಲಾನ್ ಇಂದ ಸೊಸೆಯಂತಿರ ಸೋಂಬೇರಿತನ ಬಿಡಿಸಿ ಎಲ್ಲರ ಕೈಲಿ ಕೆಲಸ ಮಾಡಿಸಿದ್ದಾಳೆ. ಕೆಲಸದ ಜೊತೆ ಸೇರಿ ಕುಟುಂಬದಲ್ಲಿ ಒಗ್ಗಟ್ಟು ಹೇಗಿರ್ಬೇಕು ಅಂತ ಕಲ್ಸಿದ್ದಾಳೆ. ಎಲ್ಲ ಮಾವಿನಕಾಯಿ ಮಹಾತ್ಮೇರಿ. ಸರಿ ಸರಿ, ಕಾರ್ಯಕ್ರಮ ಆಗಿ ಹೋಯ್ತಲ್ಲ, ನಾನ್ ಹೋಗಿ ಸಾಸಿವೆ ಎಣ್ಣೆ ಖಾರ ಸೇರಿಸಿ ಉಪ್ಪಿನಕಾಯಿ ಸಿದ್ಧ ಮಾಡ್ತೀನಿ. ಈ ದಿನ ರಾತ್ರಿಗೆ ಎಲ್ರಿಗೂ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ಬಿಸಿ ಬಿಸಿ ಅನ್ನನ ಬಡಿಸ್ತೀನಿ. ಎಲ್ರು ಬಂದ್ಬಿಡಿ. ಆ ರಾತ್ರಿ ಕುಟುಂಬವೆಲ್ಲವೂ ಸೇರಿ ಆನಂದದಿಂದ ಕೂತ್ಕೊಂಡು ಶಾರದಾ ಮಾಡಿದ ಹೊಸ ಉಪ್ಪಿನಕಾಯಿ ಜೊತೆ ಹೊಟ್ಟೆ ತುಂಬಾ ಊಟ ಮಾಡುತ್ತಾರೆ.
ಸೋಂಬೇರಿತನ ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡಿದ ಸೊಸೆಯರು ಆ ಉಪ್ಪಿನಕಾಯಿ ರುಚಿಗೆ ಮತ್ತಷ್ಟು ಸಿಹಿಯಾಗಿ ಯಾವತ್ತಿಗೂ ನೆನಪಿರುವ ಹಾಗೆ ಬದಲಾಯಿಸುತ್ತದೆ. ಎಸಿ ಇಲ್ಲದೆ ಹೊರಗೆ ಕೂತ್ಕೊಂಡ ಆ ಅನುಭವ ಅವರಿಗೆ ಒಂದು ಒಳ್ಳೆ ಪಾಠವನ್ನು ಕಲಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.